ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೆಲಮಂಗಲ ತಾಲೂಕಿನ ಬೋಳ್ಮಾರನಹಳ್ಳಿ ಎಂಬ ಒಂದು ಊರಿನಲ್ಲಿದ್ದೀವಿ. ಇಲ್ಲಿ ನಾವೊಂದು ದಿವ್ಯಶಕ್ತಿ ಫಾರ್ಮ್ ಎನ್ನುವ ಒಂದು ಫಾರ್ಮಲ್ಲಿ ಬಂದಿದ್ದೀವಿ. ಇದರ ಮಾಲೀಕರು ಶ್ರೀ KKR ರಾವ್ ಅಂಥೇಳಿ. ಇವರು ಮೂಲತಃ ಆಂಧ್ರದವರು. ಅವರು ಇಲ್ಲಿಗೆ ನಮ್ಮ ಕರ್ನಾಟಕದಲ್ಲಿ ಜಮೀನನ್ನು ತಗೊಂಡು ಇಲ್ಲಿ ನೆಲಮಂಗಲದ ಹತ್ತಿರ ಪಾಲಿ ಹೌಸ್ನಲ್ಲಿ ಗುಲಾಬಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಬನ್ನಿ, ನಾವು ಇವತ್ತಿನ ಸಂಚಿಕೆಯ ಮೊದಲ ಭಾಗದಲ್ಲಿ ಇಲ್ಲಿ ಕ್ಷೇತ್ರ ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇರುವಂತಹ ಶ್ರೀ ರಾಘವೇಂದ್ರ ಅವರನ್ನು ಮಾತಾಡಿಸಿ ಇಲ್ಲಿ ಏನೆಲ್ಲ ಈ ಪಾಲಿ ಹೌಸ್ನಲ್ಲಿ ಗುಲಾಬಿ ಬೆಳಿಬೇಕು ಅಂದರೆ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಇವರು ಏನು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದರ ಮುಂದಿನ ಭಾಗವಾಗಿ ಇಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಶ್ರೀ ಶಿವಶಂಕರ್ ಸರ್ ಅವ್ರನ್ನ ಮಾತಾಡಿಸಿ ಒಂದು ಸಲ ಗುಲಾಬಿಯನ್ನು ಕೊಯ್ದಾದಮೇಲೆ ಅದನ್ನು ಇಲ್ಲಿ ಪ್ಯಾಕಿಂಗ್ ಹೌಸ್ ಅಥವಾ ಇಲ್ಲಿ ಪ್ಯಾಕಿಂಗ್ ಹೌಸ್ ಮಾಡಿ ಪ್ಯಾಕಿಂಗ್ ಹೌಸ್ನಲ್ಲಿ ಏನೆಲ್ಲ ಮಾಡ್ತಾರೆ, ಹಾಗೆ ಅದನ್ನು ಯಾವ ರೀತಿ ಮಾರ್ಕೆಟ್ಗೆ ಕಳಿಸ್ತಾರೆ ಅನ್ನೋ ಎಲ್ಲ ಮಾಹಿತಿಯನ್ನು ಅವ್ರನ್ನ ಕೇಳಿ ತಿಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ತೆ. ನಮ್ಮ ಫಾರ್ಮ್ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನೀವು ಮತ್ತು ಈ ಫಾರ್ಮ್ ಅವರು ನಮಗೆ ಮೊದಲನೇದಾಗಿ ನಮ್ಮ ವಾಹಿನಿಗೆ ಬರ್ತಾ ಇದ್ದೀರಾ. ಮೊದಲನೇದಾಗಿ ಸರ್, ನೀವು ನಿಮ್ಮ ಈ ಫಾರ್ಮ್ ಬಗ್ಗೆ ಅಥವಾ ನಮ್ಮ ಈ ಫಾರ್ಮ್ನ ಓನರ್ ಬಗ್ಗೆ ನೀವು ಪರಿಚಯ ಮಾಡಿಕೊಡ್ಬೋದಾ? ಹಾಂ ಸರ್, ಅವ್ರು ಬಂದ್ಬಿಟ್ಟು ಆಂಧ್ರದವರು, KK ರಾವ್ ಅಂತ ಹೇಳ್ಬಿಟ್ಟು. KK ರಾವ್ ಅಂತ ಅವ್ರ ಹೆಸರು. ಸರ್, ಮೂಲತಃ ಅವರು ಆಂಧ್ರ ಪ್ರದೇಶ ಸರ್. ಇಲ್ಲೇ ಬಂದು ಈಗ ನೆಲೆಸಿ ರೋಸ್ ಸ್ಟಾರ್ಟ್ ಮಾಡಿದ್ದಾರೆ. ಗುಲಾಬಿ ಬೇಕಲು ಅವ್ರಿಗೆ ಆಸಕ್ತಿ ಜಾಸ್ತಿಯಾಗಿ ಹೂವದಲ್ಲಿ ಇದೇ ಹೂವು ಮಾಡಬೇಕು ಅಂತ ಹೇಳಿ. ಅವರು ಮೂಲತಃ ಕೃಷಿಕರ ಅವರ ಕುಟುಂಬದವರೆಲ್ಲ ಅಥವಾ ಹೆಂಗೆ ಬೇರೆ ಯಾವುದಾದ್ರೂ ಬಿಸ್ನೆಸ್ಸು ವ್ಯವಹಾರಗಳನ್ನೇನಾದರೂ ಇದೆಯಾ ಅವ್ರದ್ದು? ಅದು ಎಂಟೆಮಲ್ಲಿ ಇದೆ, ಬಟ್ ಇಲ್ಲಿ ಅವರು ಇಲ್ಲೇ ಜಮೀನು ತಗೊಂಡು ಕೃಷಿಕರಾಗಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸರ್. ಮೂಲತಃ ಏನು ಕೃಷಿಕರಲ್ಲ, ಏನಲ್ಲ ಸರ್. ಆ ನಂತರ ಕೃಷಿಯಲ್ಲಿ ಆಸಕ್ತಿ ಬಂದು ಅವರು ಇಲ್ಲಿ ಕೃಷಿಯನ್ನು ಪ್ರಾರಂಭ ಮಾಡಿದ್ದಾರೆ ಸರ್. ಈಗ ಎಷ್ಟು ವರ್ಷ ಆದ ಹಿಂದೆ ಸರಿ ಅವರು ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಬಂದರು? ಸರ್, ಮೊದಲೇ ಇದ್ದರು, ಬಟ್ ಇಲ್ಲಿ ರೋಸ್ದಲ್ಲಿ ಫಸ್ಟ್ 3-4 ವರ್ಷ ಆಯಿತು ಸರ್. ಅಲ್ಲ, ನಮ್ಮ ಕರ್ನಾಟಕಕ್ಕೆ ಬಂದು ಎಷ್ಟು ವರ್ಷ ಆಯಿತು ಅವರು? ಆಗಿರ್ಬೋದು ಸರ್, ಒಂದು 10 ವರ್ಷ ಮೇಲೆ 10 ವರ್ಷ ಆಗಿರುತ್ತೆ. ಈಗ ಇಲ್ಲಿ ಜಮೀನು ತಗೊಂಡಿದ್ದು ಯಾವಾಗ ಸರ್ ಅವರು? ಸರ್ 2020-21ರಲ್ಲಿ ಸರ್. 21ರಲ್ಲಿ ಇತ್ತು. ಅವ್ರು ಇಲ್ಲಿ ಕರ್ನಾಟಕಕ್ಕೆ ಬರೋಕ್ಕಿಂತ ಮುಂಚೆ ಅವ್ರದ್ದು ಏನು ಜಮೀನು ಇರಲಿಲ್ಲ. ಆ ನಂತರನೇ ಅವ್ರು ಇಲ್ಲಿ ಜಮೀನು ತಗೊಂಡ್ರು. ಎಷ್ಟು ಎಕರೆ ಇದೆ ಸರ್ ಈಗ ಇಲ್ಲಿ? ಒಂದು 10 ಎಕರೆ ಇದೆ ಸರ್. 10 ಎಕರೆ ಇದೆ ಸರ್. 10 ಎಕರೆನೂ ಒಟ್ಟಿಗೆ ತಗೊಂಡ್ರ? ಇಲ್ಲ ಸರ್, ಸ್ವಲ್ಪ ಇದು ಫಸ್ಟ್ ಇದು ಇವಾಗ ತೊಗೊಂಡ್ರು. ಆಮೇಲೆ ಮತ್ತೆ 12 ಎಕರೆ ಅವು ರೋಸ್ದಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚಾಗ್ಬಿಟ್ಟು ರೋಸ್ ಬೆಳಿಬೇಕು, ನಾನು ಕೃಷಿಕರಾಗಬೇಕು ಅಂತ ಹೇಳ್ಬಿಟ್ಟು ಬೇರೆ ತಗೊಂಡು ಮಾಡ್ತಿದ್ದೆ. ಆವಾಗ ಇಲ್ಲಿ ತಗೊಳ್ಬೇಕಿದ್ರೆ ಇದೆಲ್ಲ ಖಾಲಿ ಜಾಗ ಇತ್ತಲ್ವಾ? ಸರ್, ಬೇರೆ ಸಣ್ಣ ಮರಗಳೆಲ್ಲ ಇದ್ದು. ಅದೇ ಮರಗಳಿತ್ತು, ಹಿಂಗೆ ಖಾಲಿ ಜಾಗ ಇತ್ತು. ಈ ಥರ ಪಾಲಿ ಹೌಸ್ಗಳೇನು ಇರಲಿಲ್ಲ? ಏನಿರಲಿಲ್ಲ ಸರ್. ಆವಾಗ ಖಾಲಿ ಜಾಗದಲ್ಲಿ ಅವರು ಬೇರೆ ಏನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರು? ರಾಗಿ ಒಂದು ಬೆಳೀತಾ ಇದ್ರು ಅಷ್ಟೇ. ಅದನ್ನು ಎಷ್ಟು ವರ್ಷ ಮಾಡಿದ್ರು ಅವರು? ಅಂದರೆ ಬೇರೆ ಬೆಳೆ ಯಾವುದು ಬೆಳೆದಿಲ್ಲ ಇವರು, ಬೇರೆಯವರು ಬೆಳೆದಿದ್ದು. ಅಲ್ಲ, ತಗೊಂಡಿದ್ದ ಪ್ರಾರಂಭದಲ್ಲಿ ಓಪನ್ ಇತ್ತಲ್ವಾ ಜಾಗ, ಖಾಲಿ ಇತ್ತು. ಆವಾಗ ಏನು ಬೆಳೆದಿಲ್ಲ. ತಗೊಂಡ ತಕ್ಷಣನೇ ಪಾಲಿ ಹೌಸಿಗೆ ಬಂದ್ಬಿಟ್ರ? ಡೈರೆಕ್ಟ್ ಪಾಲಿ ಹೌಸಿಗೆ ಬಂದ್ರು. ಆವಾಗ ಸರ್ ಪಾಲಿ ಹೌಸ್ ಕನ್ಸ್ಟ್ರಕ್ಷನ್ ಮಾಡಬೇಕಿದ್ರೆ ಅವ್ರಿಗೆ ಸಬ್ಸಿಡಿ ಇದೆಲ್ಲ ಸಿಕ್ಕಿರ್ಬೋದಾ? ಸಿಕ್ಕಿರ್ಬೋದು ಸರ್. ಸಿಕ್ಕಿರುತ್ತೆ. ಈಗ ಸರ್, ಈಗ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ, ಕೆಲಸವನ್ನು ಮಾಡ್ತಾ ಇದ್ದೀರಾ? ನಾನು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸೂಪರ್ವೈಸರ್ ಕೆಲಸ ಮಾಡ್ತಾ ಎಷ್ಟು ವರ್ಷದಿಂದ? ಸರ್ 3 ವರ್ಷದಿಂದ ಮಾಡ್ತಾ ಇದ್ದೀನಿ. 3 ವರ್ಷದಿಂದ ಮಾಡ್ತಾ ಇದ್ದೀರಾ. ನಾವು ಈಗ ಗುಲಾಬಿಯ ವಿಷಯಕ್ಕೇ ಬಂದರೆ, ಈಗ ಗುಲಾಬಿಯಲ್ಲಿ ಸರ್ ಇವರು ನಿರ್ದಿಷ್ಟವಾಗಿ ಈಗ ಪಾಲಿ ಹೌಸ್ ಅಂದಾದ ತಕ್ಷಣ ಇದಕ್ಕೆ ಇವರು ಏನು ಮಾಡಿರ್ತಾರೆ ಅಂದರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆ ಇನ್ವೆಸ್ಟ್ಮೆಂಟನ್ನು ಅವರು ರೀಚ್ ಆಗಬೇಕು, ತಲುಪಬೇಕು ಅಥವಾ ಉತ್ತಮ ಲಾಭ ಗಳಿಸಬೇಕು ಅಂತಾದರೆ ಪಾಲಿ ಹೌಸ್ನಲ್ಲಿ ಉತ್ತಮವಾದಂತಹ ತಳಿಗಳನ್ನು, ಮಾರ್ಕೆಟಲ್ಲಿ ಯಾವ ಕ್ಯಾಚ್ ಇರುತ್ತೋ ತಳಿಗಳನ್ನು ಹಾಕಬೇಕು ಅಂತೇಳಿ ಹೇಳ್ತಾರೆ. ಕರೆಕ್ಟಾ? ಕರೆಕ್ಟ್. ಈಗ ಆ ಪ್ರಕಾರವಾಗಿ ಹೋಗೋದಾದರೆ ಸರ್, ಇಲ್ಲಿ ಗುಲಾಬಿಯಲ್ಲಿ ಯಾವ ತಳಿಗಳನ್ನು ಹಾಕಿದ್ದಾರೆ? ತಾಜ್ ಮಹಲ್ ಫಸ್ಟು, ಇದರಲ್ಲಿರೋದು ತಾಜ್ ಮಹಲ್ ಫಸ್ಟು. ಸೆಕೆಂಡ್ ಬಂದು ಗೋಲ್ಡ್ ಸ್ಟ್ರೈಕು, ವೈಟ್ ಅವಲಂಚು, ಪೀಚ್ ಅವಲಂಚು, ರಿವೈವಲ್ಲು ಮತ್ತು ಜುಮಿಲಿಯಾ. ಒಟ್ಟು ಎಷ್ಟಿದೆ? ಒಟ್ಟು ಟೋಟಲ್ ಇಲ್ಲಿ 6 ಪಾಲಿ ಹೌಸಲ್ಲಿ 10 ವೆರೈಟಿ ಇದೆ. 10 ವೆರೈಟಿಗಳಿದೆ. ಈ ಪಾಲಿ ಹೌಸಲ್ಲಿ ಬರೀ 6 ಇದೆ. ಈಗ ಕೆಂಪು ವೆರೈಟಿ ಅಂತಂದ್ರೆ ಯಾವುದಿದೆ ಸರ್ ಇಲ್ಲಿ? ತಾಜ್ ಮಹಲ್ ಅಂತ ಹೇಳ್ಬಿಟ್ಟು. ತಾಜ್ ಮಹಲ್ ಕೆಂಪು, ರೆಡ್ ಕಲರ್. ಆಮೇಲೆ ಯೆಲ್ಲೋ ಕಲರ್ ಬಂದು ಗೋಲ್ಡ್ ಸ್ಟ್ರೈಕು. ಆಮೇಲೆ ವೈಟ್ ಅವಲಂಚು ವೈಟ್ ಕಲರ್ ಇರುತ್ತೆ. ಇನ್ನೊಂದು ಪೀಚ್ ಅವಲಂಚ್ ಬರುತ್ತೆ, ಅದು ಸ್ವಲ್ಪ ಮಿಲ್ಕಿ ಕಲರ್ ಇರ್ತದೆ. ಆಮೇಲೆ ಜುಮಿಲಿಯಾ ವೈಟ್ ಟು ರೆಡ್ ಮಿಕ್ಸ್ ಇರ್ತದೆ, ಮಿಕ್ಸ್ಡ್. ರಿವೈವಲ್ ಪಿಂಕ್ ಕಲರ್. ಒಟ್ಟು 6 ವೆರೈಟಿ, 6 ಕಲರ್ ಹಾಕಿದ್ದಾರೆ. ಹೌದು. ಮತ್ತೆ ವೆರೈಟೀಸ್ 10 ಆಗುತ್ತೆ. ಬೇರೆ ಪಾಲಿಸ್ ಎಲ್ಲ ಇನ್ನ 4 ಎಕ್ಸ್ಟ್ರಾ ಇರುತ್ತೆ. ಅಲ್ಲಿ ಯಾವ್ದು ಹಾಕಿದ್ದಾರೆ? ಇಲ್ಲಿ ಬಂದ್ಬಿಟ್ಟು ಸ್ವೀಟ್ ಅವಲಂಚು ಒಂದು, ನೋಬ್ಲೆಸ್ಸು, ಹಾಟ್ ಸ್ಟಾರು, ರಾಕ್ ಸ್ಟಾರ್. ಅದು ಯಾವ್ಯಾವ ಕಲರ್ ಇದೆ ಸರ್? ಅದು ಸ್ವಲ್ಪ ರೆಡ್ಗೆ ಬರುತ್ತೆ. ಹಾಟ್ ಸ್ಟಾರ್, ರಾಕ್ ಸ್ಟಾರ್ ಸ್ವಲ್ಪ ರೆಡ್ ಕಲರ್ಗೆ ಮ್ಯಾಚ್ ಆಗುತ್ತೆ. ಇದು ಸ್ವೀಟ್ ಅವಲಂಚು ಬಂಚು ಬಂದ್ಬಿಟ್ಟು ವೈಟ್ಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ. ವೈಟು ಪೀಚ್ಗೆ ಇರುತ್ತೆ, ಮಿಲ್ಕಿ ಕಲರಲ್ಲಿ ಸ್ವಲ್ಪ ಮಿಕ್ಸ್ ಆಗುತ್ತೆ. ಇನ್ನೊಂದು
ನೋಬ್ಲೆಸ್ ಅದು ಸ್ವಲ್ಪ ಪಿಂಕಿ ಕಲರ್ ಇರುತ್ತೆ. ಪಿಂಕ್ ಕಲರ್ ಬರುತ್ತೆ. ಸರ್ ಅವರು ಈಗ ಇಲ್ಲಿ ಈ ಗುಲಾಬಿ ಬೆಳೆಗೆ ಹೋಗೋಕ್ಕಿಂತ ಬದಲಾಗಿ ಬೇರೆ ಎಲ್ಲ ಬೆಳೆಗಳನ್ನು ಬೆಳೆಬಹುದಿತ್ತು. ಈಗ ಹೂವಿನಲ್ಲೇ ಆದರೂ ಉದಾಹರಣೆಗೆ ಸೇವಂತಿಗೆ ಇರುತ್ತೆ, ಚೆಂಡು ಹೂವು ಇರುತ್ತೆ, ಹಾಂ ಸರ್. ಈ ಬೇರೆ ಬೆಳೆಗಳಿಗೆ ಹೋಗ್ಬೋದಿತ್ತು. ಈ ಗುಲಾಬಿಗೆ ಯಾಕೆ ಬಂದರು? ಆ ಗುಲಾಬಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಸರ್ ಅವ್ರಿಗೆ, ಅದಕ್ಕೆ. ಓಕೆ, ಅವ್ರು ಬೇರೆ ಎಲ್ಲಾದರೂ ಬೇರೆ ಬೆಳೆಗಳನ್ನ ಮುಂಚೆ ಏನಾದರೂ ಬೆಳೆದು ಏನಾದರೂ ಲಾಸ್ ಆ ಥರದ್ದು ಇಲ್ಲ, ಆ ಥರದ್ದು ಏನಿಲ್ಲ ಸರ್. ಇಲ್ಲ, ಪಾಲಿ ಹೌಸ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಗುಲಾಬಿನೇ ಬೆಳೆದಿದ್ದು. ಹೌದು ಸರ್. ಸರ್, ಈಗ ನೀವು ಇಲ್ಲಿ ಒಂದು 10 ತಳಿಗಳನ್ನು ಹಾಕಿದ್ದೀರಾ. ಒಟ್ಟು 6 ಪಾಲಿ ಹೌಸ್ ಅಲ್ಲಿ 6 ಕಲರ್ ಇದೆ ಅಂತ ಹೇಳಿದ್ರೆ 6 ಕಲರ್ ಇಲ್ಲಿ ಫಸ್ಟ್ ಪಾಲಿ ಹೌಸ್ ಅಲ್ಲಿ ಮಾತ್ರ 6 ಕಲರ್ ಇದೆ. 6 ಕಲರ್ ಇದೆ. ಬೇರೆ 5 ಪಾಲಿ ಹೌಸ್ ಅಲ್ಲಿ 3 ಕಲರ್ ಮಿಕ್ಸ್ ಮಾಡಿದ. ಓಕೆ, ತೊಂದರೆ ಇಲ್ಲ. ಈಗ ಸರ್, ನಾವು ಈ ವಿಷಯಕ್ಕೆ ಬರೋದಾದ್ರೆ ಫಸ್ಟ್ ನೀವು ಗಿಡಗಳನ್ನು ಎಲ್ಲಿಂದ ಖರೀದಿ ಮಾಡಿದ್ರಿ? ಸರ್, ನಾವು ಪುಣೆಯಿಂದ ತಂದಿರೋದು, ಸೋ ಎಕ್ಸ್ಪ್ಲೋರಾ ಅದೊಂದು ಕಂಪನಿ. ಹೌದು ಸರ್. ಓಕೆ, ಅದೆಲ್ಲ ಏನು ಗ್ರಾಫ್ಟೆಡ್ ಗಿಡಗಳಂತಂದ್ರೆ ಅಥವಾ ಬಡ್ ಗಿಡಗಳಂತಂದ್ರೆ, ಕಸಿ ಗಿಡಗಳಂತಂದ್ರೆ ಎಂತ? ಕಸಿ ಗಿಡಗಳು ಸರ್. ಕಸಿ ಗಿಡಗಳು ಅಥವಾ ಕೆಲವು ಜನ ಈ ಹಾರ್ಡ್ವುಡ್ ಕಟಿಂಗ್ಸ್ ಆ ಥರ ಹಾಕ್ತಾರೆ. ಕಸಿ ಗಿಡಗಳೇ ತಂದಿದ್ದಾರೆ. ಕಸಿ ಗಿಡಗಳನ್ನೇ ತಂದ್ರೆ ಆವಾಗ ಎಷ್ಟಿತ್ತು ಸರ್ ರೇಟು? 11 ರಿಂದ 12 ರೂಪಾಯಿ ಸರ್. ಅದು ಸರ್ ಹೆಂಗೆ ನಿಮಗೆ ತಳಿ ಮೇಲೆ ಹೋಗುತ್ತಾ? ಕಲರ್ ಮೇಲೆ ಹೋಗುತ್ತೆ, ತಳಿ ಮೇಲೆ ಹೋಗುತ್ತೆ. ಬೇರೆ ಬೇರೆ ತಳಿ ತಂದರೆ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಕಮ್ಮಿನೂ. ಈಗ 11-12 ರೂಪಾಯಿ ಈಗ ಸದ್ಯ ನೀವು ತಂದಿರೋದು ಯಾವ ತಳಿಗೆ ಸರ್ ಇದು? ಸರ್, ಇದು ಬಂದ್ಬಿಟ್ಟು ಅದೇ ತಾಜ್ ಮಹಲ್ ಗೋಲ್ಡ್ ಸ್ಟ್ರೈಕ್. ಹ್ಞೂ ಸರ್, ತಾಜ್ ಮಹಲ್ದು ಇವೆಲ್ಲ ಒಟ್ಟಿಗೆ ತಂದಿದ್ದು. ತಾಜ್ ಮಹಲ್, ಗೋಲ್ಡ್ ಸ್ಟ್ರೈಕು, ರಿವೈವಲ್, ಜುಮಿಲಿಯಾ, ವೈಟ್ ಆಲೋಜ್, ಪೀಚ್ ಹೌಸ್ ಎಲ್ಲ ಒಟ್ಟಿಗೆ ತಂದಿದ್ದು. ಕೆಲವಕ್ಕೂ 11-12 ರೂಪಾಯಿ ನಿಮಗೆ 12 ರೂಪಾಯಿ ಒಂದು ಗಿಡಕ್ಕೆ ಬಿದ್ದಿದೆ. ಹೌದು ಸರ್. ಒಟ್ಟು ಎಷ್ಟು ಈಗ ಒಂದು ಪಾಲಿ ಹೌಸ್ ಅಂದ್ರೆ ಸರ್, ಈಗ ನಾವು ಈಗ ಸದ್ಯ ಈಗ ನಿಂತಿರೋ ಈ ಪಾಲಿ ಹೌಸ್ ಎಷ್ಟು ವಿಸ್ತೀರ್ಣ ಇದೆ ಸರ್? 2 ಎಕರೆ ಇದೆ ಸರ್. ಇದು ಒಂದು ಪಾಲಿ ಹೌಸ್ 2 ಎಕರೆ ಇದೆ ಸರ್. ಈಗ ಈ 2 ಎಕರೆಗೆ ಒಟ್ಟು ಎಷ್ಟು ಗಿಡ ಕುಂತಿದ್ದಾವೆ ಸರ್? 36,000 ರಿಂದ 37,000 ಇದೆ ಸರ್. 37,000 ಗಿಡ ಕುಂತಿದ್ದಾವೆ. ಓಕೆ ಸರ್, ಈಗ ನಿಮ್ಗೆ ಫಸ್ಟ್ ಈಗ ನೀವು ಗಿಡ ನಾಟಿ ಮಾಡೋದಕ್ಕಿಂತ ಮುಂಚೆ ನಾವು ಈಗ ಬೆಡ್ ಪ್ರಿಪರೇಷನ್ ಅಂದರೆ ನಾವು ಮಡಿಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಮಡಿ ಯಾವ ಥರ ಮಾಡ್ಕೊಂಡ್ರಿ ಸರ್ ನೀವು ಇದಕ್ಕೆ ನಾಟಿಗೆ? ಮತ್ತು ಜನಗಳು ಕರ್ಕೊಂಡು ಬೆಡ್ ರೆಡಿ ಮಾಡಬೇಕು ಸರ್. 90 ಸೆಂಟಿಮೀಟರ್ ಬೆಡ್ ಮಾಡಬೇಕು. 90 ಸೆಂಟಿಮೀಟರ್ ಆಗಲ್ಲ ಸರ್, 90 ಸೆಂಟಿಮೀಟರ್ ಆಗಲ್ಲ. ಆಮೇಲೆ ಪಾತ್ವೆ ಬಂದ್ಬಿಟ್ಟು 40 ಸೆಂಟಿಮೀಟರ್ ಇರಲೇಬೇಕು. ನೀವು ಓಡಾಡಲಿಕ್ಕೆ 40 ಸೆಂಟಿಮೀಟರ್ ಜಾಗ ಕೊಟ್ಟಿದ್ದೀರಾ ಇರಬೇಕು. ಆಮೇಲೆ ಅದಕ್ಕೆ ಈಗ ನೀವು ಮಡಿಗಳನ್ನು ಮಾಡಬೇಕಿದ್ರೆ ಈ ಗೊಬ್ಬರ ಬಂದ್ಬಿಟ್ಟು ವರ್ಮಿ ಕಂಪೋಸ್ಟ್ ಹಾಕ್ತೀವಿ. ಆಮೇಲೆ ಕೆಮಿಕಲ್ ಬಂದ್ಬಿಟ್ಟು ಕೆಂಡಲ್ ರೂಟು ಇದೆಲ್ಲ ಇರುತ್ತೆ, ಅದು ಹಾಕ್ತೀವಿ. ಕೆಂಡಲ್ ರೂಟ್ ಅಂದರೆ ಅದು ಏನಕ್ಕೆ ಸರ್? ಮಿಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಸರ್. ಓಕೆ, ಆಮೇಲೆ ಎಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ಮತ್ತೆ ಇನ್ನೇನು ಅದಕ್ಕೆ ಮಿಕ್ಸ್ ಮಾಡಿದ್ರಿ? ವರ್ಮಿ ಕಂಪೋಸ್ಟ್ ಅಂತ ಬರುತ್ತೆ, ಅದು ಮಿಕ್ಸ್ ಮಾಡಿದ್ದೀವಿ. ಸಗಣಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಆ ಥರದ್ದು ಏನಾದರೂ ಹಾಕಿದ್ರೆ? ಇಲ್ಲ ಸರ್, ಆ ಥರ ಕೋಳಿ ಗೊಬ್ಬರ ಏನು ಹಾಕಿಲ್ಲ ಸರ್. ಮತ್ತೆ ಮಡಿಗಳನ್ನ ಎಷ್ಟು ಎತ್ತರಕ್ಕೆ ಮಾಡಿದ್ರಿ? ಒಂದು ಅಡಿಗೆ ಮಾಡ್ತೀವಿ ಸರ್. 1 ಅಡಿ ಎತ್ತರ ಮಾಡಿದ್ದೀರಾ? ಹೌದು. ಓಕೆ ಸರ್, ಈಗ ಇದಕ್ಕೆ ಮಾಡಬೇಕಿದ್ರೆ ಅದಕ್ಕೆ ಅಂಡರ್ಗ್ರೌಂಡಲ್ಲಿ ನೀವು ಅಂದರೆ ಒಳಗಿಂದೊಳಗೇನೆ ಪೈಪ್ ಲೈನ್ ಸಿಸ್ಟಮ್, ಡ್ರಿಪ್ ಲೈನ್ ಆ ಥರದ್ದು ಮಾಡ್ಕೊಂಡಿದ್ದೀರಾ? ಡ್ರಿಪ್ ಲೈನ್ ಎಲ್ಲ ಹಾಕ್ಸಿದ್ದೀವಿ. ಅಥವಾ ಮೇಲಿಂದ ಹಾಕಿದ್ದೀರಾ? ಇಲ್ಲ ಸರ್, ಕೆಳಗಡೆ ಭೂಮಿಯಿಂದ ಒಂದು 2 ಅಡಿ ಕೆಳಗಡೆ 4 ಇಂಚ್ ಪೈಪ್ ಹಾಕ್ಕೊಂಡು. ಅಂದರೆ ಭೂಮಿ ಈಗ ಮಡಿಯಲ್ಲಿ 4 ಇಂಚ್ ಕೆಳಗಡೆ ಇದೆಯಾ ಅದು? ಹಾಂ ಸರ್, ಬೆಡ್ ಇದೆಯಲ್ಲ, ಬೆಡ್ಡಿಂದ 1 ಅಡಿಗಿನ ಕೆಳಗಡೆ 1.5 ಅಡಿ ಕೆಳಗಡೆ ಇದೆ ಸರ್. ಪೈಪ್ ಲೈನ್ ಇದೆ? ಹಾಂ ಸರ್, ಪೈಪ್ ಲೈನ್ 3. ಆಮೇಲೆ ಡ್ರಿಪ್ಪು ಮೇಲೆ ಅದ್ರ ಮೇಲೆ ಇದೆ ಸರ್. ಬೆಡ್ ಮೇಲೇ ಇದೆ? ಹಾಂ ಸರ್, ಬೆಡ್ ಮೇಲೆ ಹಾಕೊಂಡು ಸರ್. ಈಗ ಅದಕ್ಕೆ ನೀವು ಈಗ ಗುಲಾಬಿ ಗಿಡ ನಾಟಿ ಮಾಡ್ತೀರಲ್ವಾ, ಆ ನಾಟಿ ಮಾಡಬೇಕಿದ್ರೆ ಹೆಂಗೆ ಮಾಡಿದ್ರಿ ಅದು ಪ್ರಾರಂಭದಲ್ಲಿ? ಬೆಡ್ಡಲ್ಲಿ 2 ಕಡೆ ಒಂದು ಇದು ಗುದ್ಲಿ ತಗೊಂಡು ಅಗದ್ಬಿಟ್ಟು ಕ್ಲೀನಾಗಿ ಅಗದ್ಬಿಟ್ಟು 1 ಅಡಿಗೆ ಅರ್ಧ ಅಡಿಗೆ ಒಂದೊಂದು ಹಾಕೊಂಡು ಹೋಗ್ಬಿಡ್ತೀವಿ. ಅರ್ಧ ಅಡಿ ಏನು ಸಾಲಲ್ಲಿ ಹಾಕಿದ್ರಾ? ಹ್ಞೂ ಸರ್, ಸಾಲಲ್ಲಿ 2 ಸಾಲು ಮಾಡ್ತೀವಿ. ಒಂದು ಬೆಡ್ಡಲ್ಲಿ 2 ಸಾಲು ಮಾಡ್ತೀವಿ. 2 ಸಾಲು ಮಾಡ್ತೀವಿ. ಡ್ರಿಪ್ ಮೊದಲೇ ರೆಡಿ ಆಗಿರುತ್ತೆ. ಈ ಕಡೆ ಒಂದು ಡ್ರಿಪ್, ಆ ಕಡೆ ಒಂದು ಡ್ರಿಪ್ ಹಾಕಿ ಸೆಂಟ್ರಲ್ ಮಿಸ್ಟಿಂಗ್ ಒಂದು ಲೈನ್ ಬರುತ್ತೆ. ಓಕೆ, ಸೆಂಟ್ರಲ್ ಮಿಸ್ಟಿಂಗ್ ಬೇರೆ ಇರುತ್ತೆ. ಮಿಸ್ಟಿಂಗ್ ಬರುತ್ತೆ. ಫಾಗರ್ ನಮ್ಮ ಹತ್ರ ಇಲ್ಲ, ಅದನ್ನ ಮಿಸ್ಟಿಂಗ್ ಹಾಕೊಂಡಿದ್ದೀವಿ. ಆಮೇಲೆ 2 ಸಾಲು ಹೊಡೆದ್ಬಿಟ್ಟು 2 ಸಾಲು ಅರ್ಧ ಅಡಿಗೆ ಒಂದು ಸಸಿಗಳನ್ನ ಸಾಲಲ್ಲಿ ಅರ್ಧ ಅಡಿ ಅಂತರ ಕೊಡ್ತೀರಾ? ಆಮೇಲೆ ಸಾಲಿನ ಸಾಲಿಗೆ ಎಷ್ಟು ಅಂತರ ಕೊಡ್ತೀರಾ? ಈ ಸಾಲಿಗೆ ಸರ್ 1 ಅಡಿ ಗ್ಯಾಪ್ ಇರುತ್ತೆ ಸರ್. 1 ಅಡಿ ಗ್ಯಾಪ್, ಗಿಡದಿಂದ ಗಿಡಕ್ಕೆ ಅರ್ಧ ಅಡಿ, ಸಾಲಿಂದ ಸಾಲಿಗೆ 1 ಅಡಿ ಅಂತರದಲ್ಲಿ ಹಾಕೊಂಡು ಹೋಗ್ತೀರಾ. ಈಗ ಸರ್, ಈಗ ಪ್ರೆಸೆಂಟ್ ನಾವೀಗ ನಿಂತಿರೋ ಈ ಪಾಲಿಹೌಸಲ್ಲಿ ಒಂದು ಬೆಡ್ಡಲ್ಲಿ ಎಷ್ಟು ಗಿಡ ಇದ್ದಾವೆ ಸರ್? ಸರ್, ಒಂದು ಇದರಲ್ಲಿ ಹೆಚ್ಚು ಕಮ್ಮಿ ಒಂದು 150 ರಿಂದ 200 ಬರ್ಬೋದು ಸರ್. 150 ರಿಂದ 200 ಗಿಡಗಳಿದ್ದಾವೆ. ಸರಿ. ಈಗ ನೆಕ್ಸ್ಟು ಈಗ ನೀವು ಇಲ್ಲಿ ಕಂಟ್ರೋಲ್ಡ್ ಕಂಡೀಷನಲ್ಲಿ ಬೆಳೀತಿದ್ದೀರಾ ಪಾಲಿಹೌಸ್ ಅಂದರೆ. ಈಗ ಇದಕ್ಕೆ ನೀವು ಟೆಂಪ್ರೇಚರ್ ಅಂದರೆ ಉಷ್ಣತೆ ಮೇಂಟೈನ್ ಮಾಡಲಿಕ್ಕೆ ಅಥವಾ ಹ್ಯೂಮಿಡಿಟಿ ಆರ್ದ್ರತೆ ಮೇಂಟೈನ್ ಮಾಡಲಿಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ರೆ? ಬೇರೆ ಈಗ ನಾವು ಅಲ್ಲಿ ಸೈಡಲ್ಲಿ ಕಾಟನ್ ಇದೆ ಸರ್, ಬೇಕು ಅಂದರೆ ಅಪ್ ಮಾಡ್ತೀವಿ. ಬೇಡ ಅಂತ ಟೆಂಪ್ರೇಚರ್ ಜಾಸ್ತಿ ಆದರೆ ಅಪ್ ಮಾಡ್ತೀರಾ? ಗಾಳಿ ಆಡಬೇಕು. ಬಿಸಿಲಾದ್ರೆ ಏನಾಗ್ಬಿಡುತ್ತೆ, ಹೂವು ಎಲ್ಲ ಹಾಳ್ಬಿಡ್ತದೆ ಬೇಗ. ಅದರಿಂದ ಕಾಟನ್ ಓಪನ್ ಮಾಡಿಬಿಡ್ತೀವಿ. ಮಳೆ ಬಂದರೆ ಮತ್ತೆ ಕ್ಲೋಸ್ ಮಾಡ್ತೀವಿ. ಹೌದು ಸರ್. ಈಗ ಮೇಲ್ಗಡೆ ಫಾಗರ್ ಆ ಥರದ್ದು ಏನಾದರೂ ಏನಿಲ್ಲ ಸರ್, ಆ ಥರ ಫಾಗರ್ ಏನು ಹಾಕೊಂಡಿಲ್ಲ. ಓವರ್ ಹೆಡ್ ಇರಿಗೇಷನ್ ಏನು ಮಾಡ್ಕೊಂಡಿಲ್ಲ ಸರ್? ಕೆಳಗಡೆಯಿಂದನೇ ಪೂರ್ತಿ ನೀರು ಕೊಡ್ತೀವಿ. ಕೆಳಗಡೆ ಮಿಸ್ಟಿಂಗ್ 1 ಲೈನ್ ಇದೆ, 2 ಲೈನ್ ಡ್ರಿಪ್ ಲೈನ್ ಇದೆ ಅಷ್ಟೇ ಒಂದು ಬೆಡ್ಗೆ. ಓಕೆ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ.
ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸರ್, ಈಗ ನಾಟಿ ಆದಮೇಲೆ ಒಂದ್ಸಲ ನೀವು ಬೆಡ್ಡಲ್ಲಿ ನಾಟಿ ಮಾಡಿದ್ಮೇಲೆ ಅದಕ್ಕೆ ಆಮೇಲೆ ಏನೆಲ್ಲ ಗೊಬ್ಬರಗಳನ್ನು ಕೊಟ್ಕೊಂಡು ಹೋಗ್ತೀರಾ? ಈಗ ಉದಾಹರಣೆಗೆ ಒಂದು ವಾರದ ಟೈಮ್ ಶೆಡ್ಯೂಲೇ ತಗೊಂಡ್ರೆ ಅಥವಾ ಒಂದು ತಿಂಗಳದ ಶೆಡ್ಯೂಲನ್ನೇ ತಗೊಂಡ್ರೆ ಹೇಗೆ ಗೊಬ್ಬರವನ್ನು ಕೊಡ್ತಾ ಹೋಗ್ತೀವಿ? ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತೀವಿ. ಯಾವಾಗ ಸರ್ ಅದು? 1 ವೀಕ್ಲಿ ಆದಮೇಲೆ. 1 ವೀಕ್ ಅಲ್ಲ, ಈಗ ಪ್ರಾರಂಭದ ಒಂದು ತಿಂಗಳನ್ನ ಏನು ಕೊಡಲ್ವಾ? ಹೌದು ಸರ್, 1 ತಿಂಗಳ ಮೇಲೆ ಏನು ಕೊಡಲ್ಲ. ಅದಾದಮೇಲೆ ಸ್ವಲ್ಪ ಬರುತ್ತೆ, ಸ್ಟೆಮ್ ಲೆಂತ್ಗೆ ಇರುತ್ತೆ. ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತೀವಿ. ಅದಾದಮೇಲೆ ಸ್ಟೆಮ್ ಲೆಂತ್ಗೆ ಅದು ಕ್ಯಾಲ್ಸಿಯಂ ನೈಟ್ರೇಟ್ ಇದೆಲ್ಲ ನೀವು ಫರ್ಟಿಗೇಷನ್ ಮೇಲೆ ಕೊಡ್ತೀರಾ ಅಥವಾ ಡೈರೆಕ್ಟ್ ಹಿಂಗೆ ಮ್ಯಾನ್ಯುಲಿ ಕೈಯಲ್ಲಿ? ಮ್ಯಾನ್ಯುಲಿ ಹಾಕ್ತೀವಿ ಸರ್. ಮ್ಯಾನ್ಯುಲಿ ಎಷ್ಟು ಗ್ರಾಮ್ ಹಾಕ್ತೀರಾ ಅದು ಒಂದು ಗಿಡಕ್ಕೆ? ಹಂಗೇನಾದ್ರು ಪ್ಲಾಂಟು 1 ಗ್ರಾಮ್ 2 ಗ್ರಾಮ್ ಕೊಡ್ತೀವಿ. 1 ಗ್ರಾಮ್ 2 ಗ್ರಾಮ್ ಕೊಡ್ತೀರಾ ಅಷ್ಟೇ. ಆಮೇಲೆ ನೆಕ್ಸ್ಟು ಕ್ಯಾಲ್ಸಿಯಂ ನೈಟ್ರೇಟ್ ಆದಮೇಲೆ? ಕ್ಯಾಲ್ಸಿಯಂ ನೈಟ್ರೇಟ್ ಆದಮೇಲೆ ಜೀವಾಮೃತ ರೆಡಿ ಮಾಡ್ಕೊತೀವಿ. ಇಲ್ಲೇ ಮಾಡ್ಕೊತೀರಾ? ಹ್ಞೂ ಸರ್, ನಾವೇ ಮಾಡ್ಕೊತೀವಿ. ಅದು ಹೆಂಗೆ ಕೊಡ್ತೀರಾ? ಎಷ್ಟು ಕೊಡ್ತೀರಾ? ಅದೂ ಅಷ್ಟೇ ಸರ್, ಡ್ರೆಂಚಿಂಗ್ ಮಾಡ್ಕೊಂಡು ಹೋಗೋದಾ? ಡ್ರೆಂಚಿಂಗ್ ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಮತ್ತೆ ಇನ್ನು ರೋಗ ಕೀಟ ಬರದೇ ಹೋದಂಗೆ ಏನಾದರೂ ಡ್ರೆಂಚಿಂಗ್ ಏನಾದರೂ ಕೊಡ್ತೀರಾ? ಆ ಥರ ಏನಿಲ್ಲ, ಸ್ಪ್ರೇ ಇದ್ರೆ ಸ್ಪ್ರೇ ಮಾಡ್ಕೊತೀವಿ. ಈಗ ಇದಕ್ಕೆ ಡೈಲಿ ನಿಮ್ಮದು ಈ ಥರ ಪ್ರತಿ ಗಿಡನೂ ಹಿಂಗೆ ಏನಾಗಿದೆ ಹೇಗಾಗಿದೆ ಅಂತೇಳಿ ಸ್ಕೌಟಿಂಗ್ ಮಾಡೋದು ಆ ಥರದ್ದು ಏನಾದರೂ ಪದ್ಧತಿ ಇದೆ ಸರ್? ಇದೆ ಸರ್, ಸ್ಕೌಟಿಂಗ್ ಮಾಡ್ತೀವಿ, ನಾವೇ ಮಾಡ್ತೀವಿ. ನೀವೇ ಮಾಡ್ತೀರಾ? ಹೌದು ಸರ್. ಓಕೆ. ಹಂಗೆ ಬೇಕು ಅಂತಂದರೆ ಲೇಬರ್ ಕರ್ಕೊತೀವಿ, ಅವರು ಮಾಡ್ತಾರೆ ಸ್ಕೌಟಿಂಗ್. ಆಮೇಲೆ ಸರ್, ಇದರಲ್ಲಿ ನೀವು ಪ್ರಾರಂಭದಲ್ಲಿ ನಾಟಿ ಮಾಡಿದಾಗ ಇದಕ್ಕೆ ಆಧಾರವಾಗಿ ಏನಾದರೂ ಸ್ಟೇಕಿಂಗ್ ಆ ಥರದ್ದು ಏನಾದರೂ ಆಧಾರವಾಗಿ ಏನಾದರೂ ಕೊಡ್ತೀರಾ? ಒಂದು ಕೋಲ್ಗೇಲ್ ನಿಲ್ಸೋದು? ಏನಿಲ್ಲ ಸರ್, ಏನಿಲ್ಲ, ಸುಮ್ಮನೆ ಹಾಗೆ ನಾಟಿ ಮಾಡಬೇಕು. ಓಕೆ. ಈಗ ಇನ್ನು ಗೊಬ್ಬರ ಅಷ್ಟೇ ಸರ್, ಕ್ಯಾಲ್ಸಿಯಂ ನೈಟ್ರೇಟು ಅಷ್ಟೇ, ಪೊಟ್ಯಾಷಿಯಂ ಅಥವಾ ಫಾಸ್ಫರಸ್ ಆ ಥರದ್ದು ಏನಾದರೂ ನೋಡ್ತೀವಿ ಸರ್, ಬೇಕು ಅಂದರೆ ಕೊಡ್ತೀವಿ. ಆಮೇಲೆ ಸಾವಯವ ಗೊಬ್ಬರಗಳನ್ನು ಅವೆಲ್ಲ ಏನು ಯೂಸ್ ಮಾಡಲ್ಲ. ಅವು ಏನು ಯೂಸ್ ಮಾಡಲ್ಲ. ಜೀವಾಮೃತದಲ್ಲಿ ಸಗಣಿ, ಗಂಜಲ, ಬೆಲ್ಲ ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನೇ ಡ್ರಿಂಚಿಂಗಲ್ಲಿ ಕೊಟ್ಬಿಡ್ತಾರೆ. ಓಕೆ. ನೀರಂತೂ ಸರ್ ನೀವು ಇಲ್ಲಿ ಡ್ರಿಪ್ ಮಾಡ್ಕೊಂಡಿದ್ದೀರಾ? ಅದನ್ನು ಸರ್ ನೀರು ಹೆಂಗೆ ಒಂದು ವಾರಕ್ಕೊಂದ್ಸಲಿ ಕೊಡ್ತೀರಾ? ಇಲ್ಲ, ಡೈಲಿ ಕೊಡ್ತೀವಿ ಸರ್. ಡೈಲಿ ಎಷ್ಟು ಹೊತ್ತು? ಹೆಂಗೆ? ಡೈಲಿ ಬಂದ್ಬಿಟ್ಟು 15 ಮಿನಿಟ್ಸು ಫರ್ಟಿಲೈಸರು, ಫರ್ಟಿಗೇಷನ್ ಅದರಲ್ಲೇ ಮಾಡ್ಬಿಡ್ತೀರಾ ಸರ್?
ಅದರಲ್ಲೇ ಕೊಟ್ಬಿಡ್ತೀವಿ. ಫರ್ಟಿಗೇಷನ್ ಹಂಗೂ ಬೇಕು ಅಂತಂದರೆ ಜಾಸ್ತಿ ಬಿಸಿಲೇನಾದರೂ ಇತ್ತು ಅಂತಂದರೆ ಮಿಸ್ಟಿಂಗಲ್ಲಿ 3 ನಿಮಿಷ 5 ನಿಮಿಷ ಬಿಟ್ಕೊತೀವಿ. ಓಕೆ ಸರ್, ನೀವೀಗ ನಾವಿಲ್ಲಿ ಫರ್ಟಿಗೇಷನ್ ಟ್ಯಾಂಕ್ ಕೂಡ ನೋಡ್ತಾ ಇದ್ದೀವಿ ನಿಮ್ಮದಿಲ್ಲಿ. ಈ ಫರ್ಟಿಗೇಷನ್ ಟ್ಯಾಂಕಲ್ಲಿ ಏನೇನು ಮಿಕ್ಸ್ ಮಾಡಿ ನೀವು ಇಲ್ಲಿ ಡ್ರಿಪ್ ಮುಖಾಂತರ ಕೊಡ್ತೀರಾ, ಅದು ಹೆಂಗೆ ಸರ್? ಒಂದು 19 ಮಿಕ್ಸ್ ಮಾಡ್ತೀವಿ. ಅದೇ ಸರ್, ಇಲ್ಲೊಂದು 3-4 ಟ್ಯಾಂಕ್ಗಳು ಕಾಣ್ತಾ ಇದ್ದಾವೆ, ಅದು ಹೆಂಗೆ? ಹೌದು ಸರ್, ಅದೇ ನಮಗೆ ಒಂದರಲ್ಲಿ ಆಸಿಡ್ ಇದೆ, ಒಂದರಲ್ಲಿ ಕೆಮಿಕಲು. ಈಗ ಒಂದರಲ್ಲಿ ಕೆಮಿಕಲು, ಒಂದರಲ್ಲಿ ಆಸಿಡ್ಡು ಪ್ಲಸ್ ಫರ್ಟಿಲೈಸರು, ಈ ಥರ ಮಿಕ್ಸ್ ಮಾಡ್ಕೊತೀವಿ. ಓಕೆ, ಅಲ್ಲಿ ಏನೇನು ಮಿಕ್ಸ್ ಮಾಡ್ತೀರಾ? 19 69-24 ಕ್ಯಾಲ್ಸಿಯಂ ನೈಟ್ರೇಟು, SOP ಇದೆಲ್ಲ ಮಿಕ್ಸ್ ಮಾಡ್ತೀರಾ? ಆಸಿಡ್ ಸರ್, ಅದು ಆಸಿಡ್ ಸಪ್ರೇಟಾಗಿ ಮಾಡ್ಕೊತೀವಿ. ಅಂದರೆ ಅದೇನಿಲ್ಲ ಡ್ರಿಪ್ಪಲ್ಲಿ ಪಾಚಿ ಎಲ್ಲ ಕಟ್ಟಿಬಿಡ್ತದೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಬಿಡಬೇಕು. ಅದು ಹೆಂಗೆ ವಾರಕ್ಕೆ ಒಂದ್ಸಲ ಕ್ಲೀನ್ ಮಾಡ್ತೀರಾ ಅಥವಾ ಹೆಂಗೆ ಅದು? ಹಾಂ ಸರ್, ಇಲ್ಲ ದಿನ ಬಿಡ್ದಿನ ಆಸಿಡ್ ಬಿಡ್ತೀವಿ. ಅದೇನು ಫಾಸ್ಫರಿಕ್ ಆಸಿಡ್? ಅಲ್ಲ ಸರ್, ನೈಟ್ರಿಕ್ ಆಸಿಡ್ ಹಾಕ್ತೀರಾ? ಡೈಲಿ ಬಂದ್ಬಿಟ್ಟು ಫರ್ಟಿಲೈಸರಲ್ಲಿ ಮಾಮೂಲಿ ಡ್ರಿಪ್ಪಲ್ಲಿ ಬಿಟ್ಬಿಡ್ತೀವಿ. ಓಕೆ, ಡೈಲಿ ಬಿಡ್ತೀರಾ ಒಂದ್ಸಲ? ಹಾಂ ಸರ್, ಒಂದ್ಸಲ ಫರ್ಟಿಲೈಸರ್ ಡೈಲಿ ಬಿಡಬೇಕು. ಒಂದ್ಸಲ ಅಲ್ಲ, ಫರ್ಟಿಲೈಸರ್ ಡೈಲಿ ಬಿಡ್ತೀರಾ? ಆಸಿಡ್ ಟ್ವೈಸ್ 3 ವೀಕ್ಲಿ ಟ್ವೈಸು, ಇಲ್ಲ 2 ಸಲ, ವಾರಕ್ಕೆ 2 ಅಥವಾ 3 ಸಲ ಕೊಡ್ತೀರಾ ಅಷ್ಟೇ. ಓಕೆ ಸರ್, ಈಗ ಇದಕ್ಕೆ ಬಂದರೆ ನಿಮ್ದು ಈಗ ಇದಕ್ಕೆ ಯಾವುದ್ರಲ್ಲಿ ನಮ್ಮ ಗುಲಾಬಿಯಲ್ಲಿ ಮೇನ್ ಆಗಿ ಪಿಂಚಿಂಗ್ ಅಂತ ಬರುತ್ತೆ. ಅದನ್ನು ಗಿಡ ನಾಟಿ ಮಾಡಿ ಎಷ್ಟು ದಿವಸ ಆದಮೇಲೆ ನೀವು ಪ್ರಾರಂಭ ಮಾಡ್ತೀರಾ? ಸರ್ 1.5 ಮಂತ್ ಮೇಲೆ ಬರೋದು ಅದು. 1.5 ತಿಂಗಳವರೆಗೆ ಅದು ಹೆಂಗಿರುತ್ತೋ ಹಾಗೆ ತನ್ನಷ್ಟೇ ತಾನೇ ಬೆಳಿಲಿಕ್ಕೆ ಬಿಡ್ತೀರಾ. ಆನಂತರ ಪಿಂಚಿಂಗು, ಡಿ ಶೂಟಿಂಗ್ ಅದೆಲ್ಲ ಇರುತ್ತೆ. ನಾವು ಪಿಂಚಿಂಗ್ ಅಂದ್ರೆ ಅದು ಹೆಂಗೆ ಮಾಡ್ತೀರಾ? ಈ ಥರ ಸೈಡ್ ಇದೆಲ್ಲ ಈ ಥರ ಸೈಡಲ್ಲಿ ಇರೋದು ಮಾಡಬೇಕು. ಪಿಂಚಿಂಗ್ ಅದು ಏನಕ್ಕೆ ಮಾಡಬೇಕು ಸರ್? ಅದ್ರ ಉದ್ದೇಶ ಏನು ಸರ್? ಉದ್ದೇಶ ಅಂದರೆ ಈ ಮೊಗ್ಗು ಬೆಳೆಯಲಿಕ್ಕೆ ಬಿಡಲ್ಲ ಸರ್. ಮೊಗ್ಗು ಬೆಂಡಾಗುತ್ತೆ, ದಪ್ಪ ಆಗಲ್ಲ. ಈ ಸೈಡಲ್ಲಿ ಇರೋದಲ್ಲ ಅದ್ರ ಲೆವೆಲ್ಗೆ ಬಂದ್ಬಿಟ್ಟು ದಪ್ಪ ಆಗ್ಬಿಟ್ರೆ ಇದ್ರ ನಮಗೆ ಕ್ವಾಲಿಟಿ ಸಿಗೋದಿಲ್ಲ ಸರ್. ಸಿಗೋದಿಲ್ಲ, ಅದೊಂದು ನಿಜ. ಆಮೇಲೆ ಇಲ್ಲಿ ಪ್ರಾರಂಭದಲ್ಲಿ ಕೆಳಗಡೆ ಇರೋ ಇದನ್ನೆಲ್ಲ ಕಟಿಂಗ್ ಮಾಡಿದ್ದೀರಾ ಸರ್? ಅದು ಏನಕ್ಕೆ ಮಾಡ್ತಿರೋದು? ಈ ಸೈಡ್ ರೆಂಬೆಗಳನ್ನೆಲ್ಲ ಕಟಿಂಗ್ ಮಾಡಿರ್ತೀರ. ಇದು ರೆಂಬೆಗಳು ಅಂತಂದರೆ ಇದು ಒಂದೇ ಸ್ಟೆಮ್ ಇರುತ್ತೆ ಸರ್. ಬೇರೆದೆಲ್ಲ ಮಾಡಲಿಲ್ಲ ಅಂತಂದರೆ ಅದು ಅದ್ರ ಜೊತೆಗೆ ಬರುತ್ತೆ ಸರ್. ಓಕೆ, ಈಗ ಪ್ರಾರಂಭದಲ್ಲಿ ಅದಕ್ಕೆ ಒಂದು ಗಿಡದಲ್ಲಿ ನೀವು ಒಂದು ನಾಟಿ ಮಾಡಿ ಏನೊಂದು ಸಿಂಗಲ್ ನಾಟಿ ಮಾಡಿರ್ತೀರಲ್ಲ ಗಿಡನ, ಅದಕ್ಕೆ ಎಷ್ಟು ಮೇನ್ ಇದನ್ನು ಹೋಗ್ಲಿಕ್ಕೆ ಬಿಡ್ತೀರಾ ಸರ್? ಒಂದೇ ಬಿಡ್ತೀವಿ, ಫಸ್ಟ್ ಟೈಮ್ ಒಂದೇ ಬರೋದು ಸರ್. ಆಮೇಲೆ ಒಂದು ಸ್ಟೆಮ್ ತೊಗೊಂಡ್ರೆ 2 ಕಡೆ ಬರುತ್ತೆ, ತಿರುಗಿ ಮತ್ತೆ 2 ಸ್ಟೆಮ್ ಬರುತ್ತೆ, ಅದರೊಳಗೆ 2 ಸ್ಟೆಮ್ ಬರುತ್ತೆ. ಹಾಂ ಸರ್, ಅದನ್ನು ಬೆಳಿಲಿಕ್ಕೆ ಬಿಡ್ತೀವಿ? 2 ಬಿಡ್ತೀವಿ. ಓಕೆ, ಈಗ ಪಿಂಚಿಂಗ್ ಅದು ಎಷ್ಟು ದಿನಕ್ಕೊಮ್ಮೆ ಮಾಡ್ತೀರಾ, ಹೆಂಗೆ ಸರ್? ಸರ್, ಇವಾಗ ಮೊಗ್ಗು ಮೇಲೆ ಅದು ಮೊಗ್ಗು ಒಂದೇ ತುದಿ ಚಿವುಟೋದು ಅಂತೀವಿ. ಹಾಂ ಸರ್, ತುದಿ ಚಿವುಟೋದು. ಸ್ಟೆಮ್ ಒಂದೇ ಇದ್ದರೆ ಅದರಲ್ಲಿ ಒಂದ್ಸಲ ಚಿವುಟಿದ್ರೆ ಮತ್ತೆ ಬರೋದಿಲ್ಲ ಸರ್. ಇನ್ನೊಂದು ಸ್ಟೆಮ್ಮಲ್ಲಿ ಮತ್ತೆ ಅದು ಹೊಸ ಸ್ಟೆಮ್ ತಿರ್ಗಾ ಬಂದಾಗ ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟು ದಿವಸಕ್ಕೊಮ್ಮೆ ಬರುತ್ತೆ, ಹೆಂಗೆ ಸರ್? ಈಗ ಒಂದು ಸ್ಟೆಮ್ ಹೂವು ಬೇಕು ಅಂತಂದ್ರೆ 40 ದಿವಸ ವೆಯ್ಟ್ ಮಾಡಬೇಕು ಸರ್ ನಾವು. ಒಂದು ಮೊಗ್ಗು ಹೂವು ಆಗಲಿಕ್ಕೆ 40 ದಿವಸ ಬೇಕು. 40 ದಿವಸದಲ್ಲಿ ಸರಿ, ಅಂದರೆ ನಿಮಗೆ ಫಸ್ಟ್ ಒಂದು ಹೂವು ಬರಲಿಕ್ಕೆ 40 ದಿವಸ ಬೇಕು ಸರ್. ಮತ್ತೆ ಇದನ್ನು ಕಟ್ ಮಾಡಿದಾಗ 2 ಸ್ಟೆಮ್ ಬರುತ್ತೆ, 2 ಹೂವು ಬರುತ್ತೆ. ಆ 2 ಹೂವದಲ್ಲಿ ನಾವು ಪಿಂಚಿಂಗು, ಡಿ ಶೂಟಿಂಗ್ ಮಾಡ್ಕೊಬೇಕು. ಅದು ಮತ್ತೆ ಬರೋದಿಲ್ಲ ಸರ್. ಈಗ ಡಿ ಶೂಟಿಂಗ್ ಅಂದರೆ ಅದು ಅದ್ರಲ್ಲಿ ಮೊಗ್ಗಲ್ಲಿ ಕೆಳಗಡೆ ಇರುತ್ತೆ ಸರ್. ಈಗ ಒಂದು ಕಟಿಂಗ್ ಆದಮೇಲೆ, ಹೂವು ಕಟಿಂಗ್ ಆದಮೇಲೆ ಅದನ್ನು ಕಟ್ ಮಾಡಿಬಿಡ್ತೀರಾ, ಹೆಂಗೆ ಅದು ಆ ತುದಿಯನ್ನು? ಸರ್ ಇಲ್ಲ, ಈಗ ಒಂದು ಸ್ಟೆಮ್ ಕಟ್ ಮಾಡ್ತೀವಲ್ಲ, ಅದರಲ್ಲಿ 2 ಬರುತ್ತೆ ಸರ್. 2 ಆಗುತ್ತೆ, 2 ಆಗುತ್ತೆ. ಅದನ್ನ ಕಟ್ ಮಾಡಲ್ಲ, ಹಂಗೆ ಬೆಳಕ್ ಬಿಡ್ತೀರಿ. ಅದರಿಂದ ಮತ್ತೆ ಒಂದೊಂದು ಹೂ ಬರುತ್ತೆ ನಿಮಗೆ. ಮತ್ತೆ ಅದನ್ನ ಕಟ್ ಮಾಡಿದ್ರೆ ತಿರ್ಗಾ ಮತ್ತೆ 2 ಡಬಲ್, ಈ ಕಡೆ 2 ಆ ಕಡೆ 2 ಮಲ್ಟಿಪ್ಲೈ ಆಗುತ್ತೆ ಸರ್. ಸರ್, ಈಗ ಈ ಗಿಡನ ಪ್ಲಾಂಟಿಂಗ್ ಆದಮೇಲೆ 30 ದಿವಸ ಏನು ನಾವು ಪ್ಲಾಂಟಿಂಗ್ ಮಾಡಿರ್ತೀವಿ ಅಲ್ಲಿವರೆಗೆ ನೀವು ಏನೂ ಮಾಡಲ್ಲ ಅಂತೇಳಿ ಹೇಳಿದ್ರಿ. ಅದು ಹೇಗೆ ಬೆಳೆಯುತ್ತೋ ಆ ಥರ ಬೆಳಿಲಿಕ್ಕೆ ಬಿಡ್ತೀವಿ ಅಂತ. ಆ ನಂತರ ಇದರಲ್ಲಿ ಏನಾದರೂ ಸ್ಪೆಷಲ್ ಪ್ರಾಕ್ಟೀಸ್ ಏನಾದರೂ ನೀವು ತಗೋತೀರಾ, ಹೆಂಗೆ? ಇದು 2 ವೀಕ್ಸ್ ಆದಮೇಲೆ ಸ್ಟೆಮ್ಮಲ್ಲಿ ಇರ್ತಲ್ಲ ಸರ್, ಚೆನ್ನಾಗಿರೋ ಸ್ಟೆಮ್ಮು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ, ಅದನ್ನ ಬೆಂಡಿಂಗ್ ಮಾಡಿಬಿಡ್ತೀವಿ. ಯಾಕೆ ಬೆಂಡಿಂಗ್ ಮಾಡ್ತೀವಿ? ಅಥವಾ ಬೆಂಡಿಂಗ್ ಅಂದ್ರೆ ಏನು? ಬೆಂಡಿಂಗ್ ಅಂತಂದರೆ ಬೆಂಡ್ ಮಾಡೋದು. ಫುಲ್ ಅದು ಸ್ಟೆಮ್ ಇರುತ್ತಲ್ಲ, ಸ್ಟೆಮ್ನ ಬೆಂಡ್ ಮಾಡೋದು. ನಂತರ ಸ್ಟೆಮ್ ಇದು ಸೂಟ್ಸ್, ಹೊಸ ಸೂಟ್ ಬರುತ್ತಲ್ಲ, ಅದರಿಂದ ಹೊಸ ಶೂಟ್ ಬರುತ್ತೆ. ಹೌದು ಸರ್, ಮತ್ತೆ ಚೆನ್ನಾಗಿರೋ ಸೂಟ್ಗಳು ಬರ್ತವೆ. ಇದ್ರೊಳಗೆ ಮತ್ತೆ ವೀಕ್ ಆಗಿರೋದನ್ನ ನಾವು ಅದನ್ನ ಇದು ಮಾಡೋದಿಲ್ಲ, ಬೆಂಡಿಂಗ್ ಮಾಡಲ್ಲ. ಹಂಗೆ ಚೆನ್ನಾಗಿರೋದನ್ನ ಬೆಂಡ್ ಮಾಡ್ಬಿಡ್ತೀವಿ. ಬೆಂಡ್ ಮಾಡಿದಾಗ ಮತ್ತೆ ಹೊಸ ಸೂಟ್ಗಳು ಬರ್ತವೆ. ಆ ಹೊಸ ಸೂಟಿಂದ ನಾವು ಪ್ರೊಡಕ್ಷನ್ ತಗೊಂತೀವಿ. ಮತ್ತೆ ಆ ಬೆಂಡಿಂಗ್ ಮಾಡೋದ್ರಿಂದ ಹೊಸ ಶೂಟಿಗೆ ಏನಾದರೂ ಪ್ರಯೋಜನ ಇದೆಯಾ? ಹಾಂ ಸರ್, ಈಗ ಇದರಲ್ಲಿ ಅಂದರೆ ಫುಡ್ ಎಲ್ಲ ಅದಕ್ಕೆ ಚೆನ್ನಾಗಿ ಸಿಗುತ್ತೆ ಸರ್. ಅಂದರೆ ಈ ಬೆಂಡಿಂಗ್ ಮಾಡಿರೋದಕ್ಕೆ ಆಹಾರ ಏನೂ ಹೋಗಲ್ಲ. ಯಾವ್ದು ವೀಕ್ ಇದೆಯೋ ಶೂಟ್ಗಳು ಅದಕ್ಕೆ ಆಹಾರ ಮತ್ತೆ ಹೊಸ ಶೂಟ್ ಬರುತ್ತೆ, ಅದು ಚೆನ್ನಾಗಿ ಆಗುತ್ತೆ. ಅದಕ್ಕೆ ಆಹಾರ ಸಪ್ಲೈ ಆಗುತ್ತೆ. ಅವಾಗ ಅದು ಚೆನ್ನಾಗಿ ಹಳೆವೆ ಯಾವ್ದು ಇರುತ್ತೆ ಕೆಳಗಡೆ ಅವನ್ನೆಲ್ಲ ಪಿಂಚಿಂಗು ಇದು ಮಾಡಿಬಿಡ್ತೀವಿ. ಆಮೇಲೆ ಅದು ಪಿಂಚಿಂಗ್ ಮಾಡೋದ್ರಿಂದ ನಿಮಗೆ ಬ್ರಾಂಚಸ್? ಹಾಂ ಸರ್, ಇವಾಗ ನಾವು ಬೆಂಡ್ ಮಾಡ್ತೀವಲ್ಲ, ಬೆಂಡ್ ಮಾಡಿದ್ಮೇಲೆ 2 ಸೂಟು 3 ಸೂಟು ಬರುತ್ತೆ. ಯಾವ ಸ್ಟ್ರಾಂಗ್ ಆಗಿರ್ತವೆ ಅದ್ರ ಮೇಲೆ ತಿರ್ಗಾ ಮತ್ತೆ ಅದನ್ನು ಪಿಂಚಿಂಗ್ ಮಾಡಿಬಿಡ್ತೀವಿ. ಒಂದ್ಸಲಿ ಫಸ್ಟ್ ಟೈಮ್ ನಾವು ಪ್ರೊಡಕ್ಷನ್ ತಗೊಳೋದಿಲ್ಲ, ಫಸ್ಟ್ ಟೈಮ್ ಪಿಂಚಿಂಗ್ ಮಾಡಿಬಿಡ್ತೀವಿ. ನೆಕ್ಸ್ಟು ಅದರಿಂದ 5 ಲೀಫ್ಗೆ ಕಟ್ ಮಾಡ್ತೀವಿ. 5 ಲೀಫ್ಗೆ ಲೀಫ್ ಇರುತ್ತೆ, ಒಂದು 5 ಎಲೆ ಕಟ್ ಮಾಡಿಬಿಟ್ರೆ ಅದರಿಂದ ಮತ್ತೆ ಮೊಗ್ಗು ಬರುತ್ತೆ, ಸ್ಟೆಮ್ ಬರುತ್ತೆ. ಸ್ಟೆಮ್ಮಲ್ಲಿ ಪ್ರೊಡಕ್ಷನ್ ತಗೊತೀವಿ ನಾವು. ಮತ್ತೆ ತಿರ್ಗಾ ಅದನ್ನು 3 ಎಲೆ ಕಟ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ಪ್ರೊಡಕ್ಷನ್ ತಗೊತೀವಿ, ಆ ಥರ. ಓಕೆ ಸರ್, ಈಗ ನಾವಿಲ್ಲಿ ನೋಡ್ತಾ ಇದ್ದೀವಿ, ಇದಕ್ಕೆಲ್ಲ ಒಂದು ರೀತಿ ನೀವು ಬಿಳಿ ಕ್ಯಾಪ್ ಹಾಕಿದ್ದೀರಾ? ಹಾಂ ಸರ್, ಜಾಲರಿ ಟೈಪ್ ಇರೋದು. ಅದು ಏನಕ್ಕೆ ಸರ್? ಅದು ಬೇಗ ಮೊಗ್ಗು ಅರಳಬಾರ್ದು ಅಂತ ಹೇಳ್ಬಿಟ್ಟು. ಅದು ಯಾವಾಗ ಹಾಕ್ತೀವಿ ಸರ್ ನಾವು?
ಸರ್ ಮೊಗ್ಗು ಕಲರ್ ಕಾಣುತ್ತೆ, ಹಾಂ. ಮೀಡಿಯಂ ಸೈಜ್. ಸಣ್ಣ ಅಂದರೆ ಮೊಗ್ಗು ಜಸ್ಟ್ ಬರ್ತಾ ಇಲ್ಲ ಇರಬೇಕು ಸರ್, ಈ ಥರ ಮೊಗ್ಗುಗೆಲ್ಲ ಹಾಕಂಗಿಲ್ಲ. ಹಾಂ. ಸ್ವಲ್ಪ ಕಲರ್ ಬರುತ್ತೆ ಸರ್, ಅದು ನೋಡಿ ಅಲ್ಲ ಸರ್, ಅಲ್ಲಿ ಕಲರ್ ಬಂದಿದೆ. ಆ ಕಲರ್ ಬಂದ ತಕ್ಷಣ ಹಾಕ್ತೀವಿ ಸರ್. ಹಾಕ್ತೀವಿ. ಇದು ಹಾಕೋದ್ರಿಂದ ಯಾಕಂದರೆ ಬೇಗ ಮೊಗ್ಗು ಅರಳೋದಿಲ್ಲ. ಮತ್ತೆ ಈಗ ಸೈಜ್ ಬರುತ್ತೆ, ಬಡ್ ಸೈಜು ಚೆನ್ನಾಗಿ ಬರುತ್ತೆ. ಅದು ಬಡ್ ಸೈಜ್ ಬೇಗ ಅರಳೋದಿಲ್ಲ, ಆ ಬಡ್ ಕ್ಯಾಪ್ ಹಾಕ್ಲೇಬೇಕು ಸರ್. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ಐಸಿಎಆರ್ ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. ಐಐಎಸ್ಆರ್ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, ಐಐಎಚ್ಆರ್ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ ಎನ್ಆರ್ಸಿಪಿಯ ಸೋನಾರ್, ರೋಗ ನಿಯಂತ್ರಣಕ್ಕೆ ಯುಎಚ್ಎಸ್ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, ಸೀಂಟುಆರ್, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು. ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಎಂಎಸ್ಜಿಪಿ ನಗರ ಸಾವಯವ ಗೊಬ್ಬರ, ಅತಿ ಕಡಿಮೆ ಬೆಲೆಯಲ್ಲಿ ದ್ವಿಗುಣ ಪೋಷಕಾಂಶ ಹೊಂದಿದ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಎಂಎಸ್ಜಿಪಿ ಕಾಂಪೋಸ್ಟ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಬಿಸಿಐ ಕಾಪರ್ ಸಲ್ಫೇಟ್, ಕೊಳೆ, ಅಂಥ್ರಾಕ್ನೋಸ್, ಎಲೆಚುಕ್ಕೆ ಮುಂತಾದ ಶಿಲೀಂಧ್ರ ರೋಗಗಳಿಗೆ ರಾಮಬಾಣ. ಬೋರ್ಡೋ ದ್ರಾವಣ ತಯಾರಿಗೆ ಅತ್ಯುತ್ತಮ ಗುಣಮಟ್ಟದ ಟೆಕ್ನಿಕಲ್ ಗ್ರೇಡ್ ಮೈಲುತುತ್ತ ಬಿಸಿಐನಿಂದ. ಅಡಿಕೆ, ಕಾಳುಮೆಣಸು, ಶುಂಠಿ, ಏಲಕ್ಕಿ, ಕಾಫಿ, ಕೋಕೋ, ರಬ್ಬರ್, ದಾಳಿಂಬೆ, ದ್ರಾಕ್ಷಿ ಬೆಳೆ ರಕ್ಷಣೆಗೆ. ಶತಮಾನ ಕಳೆದರೂ ಇಂದಿಗೂ ಪರಿಣಾಮಕಾರಿ ಈ ಮೈಲುತುತ್ತ. ಭಾರತ್ ಕೆಮಿಕಲ್ ಇಂಡಸ್ಟ್ರೀಸ್, ಹಾಸನ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ಈ ಗುಲಾಬಿಗೆ ಇದಕ್ಕೆ ಬಂದರೆ ನೀವು ಇದಕ್ಕೆ ಫೋಲಿಯಾರ್ ನ್ಯೂಟ್ರಿಷನ್ ಅಥವಾ ಸ್ಪ್ರೇಯಿಂಗ್ಸು, ಈಗ ಪೋಷಕಾಂಶಗಳನ್ನು ಎಲೆಯ ಮುಖಾಂತರ ಕೊಡೋದು ಏನಾದರೂ ಸಿಂಪರಣೆ ಮಾಡ್ತೀರಾ ಹೇಗೆ? ಸ್ಟೆಮ್ ಲೆಂತ್ ಬಂದ್ಬಿಟ್ಟು 16:24 ಕೊಡ್ತೀವಿ. ಅದೇ ಸ್ಟೆಮ್ ಲೆಂತ್ ಉದ್ದ ಆಗುತ್ತೆ. ಸ್ಟೆಮ್ ಲೆಂತ್ ಸರ್. MC ಎಕ್ಸ್ಟ್ರಾ ಅಂತ ಬಂದ್ಬಿಟ್ಟು ಬಡ್ ಸೈಜ್ಗೆ ಎಲೆಗಳು ಚೆನ್ನಾಗಾಗೋದಕ್ಕೆ ಕೊಡ್ತೀರಾ? ಹೌದು. ಓಕೆ ಸರ್, ಇದಾದಮೇಲೆ ಈಗ ಇನ್ನು ರೋಗ ಮತ್ತು ಕೀಟ ಯಾವುದಾದ್ರೂ ಬರುತ್ತೆ ಹೆಂಗೆ? ಸರ್ ಮೈಟ್ಸ್ ಬರುತ್ತೆ. ಅದು ಕೀಟಗಳಾಯಿತು. ಇನ್ನು ರೋಗ ಪೌಡ್ರಿ ಮಿಲ್ಡ್ಯೂ ಬರುತ್ತೆ. ಡೌನಿ ಮಿಲ್ಡ್ಯೂ ಅದು ಬರುತ್ತೆ. ಅದಕ್ಕೆಲ್ಲ ಈಗ ಕಂಟ್ರೋಲ್ ಹೆಂಗೆ ಮಾಡ್ತೀರಾ ಸರ್? ಸರ್ ಮೈಟ್ಸ್ಗೆ ಬಂದ್ಬಿಟ್ಟು ಅಬ್ಯಾಸಿನ್ ಅಂತ ಬರುತ್ತೆ, ಅದು ಸ್ಪ್ರೇ ಮಾಡಿ. ಎಷ್ಟು ಮಿಲಿ ಹಾಕ್ತೀರಾ ಸರ್? 0.4 ml per ಲೀಟರ್ ಹಾಕ್ತೀವಿ. ಆಮೇಲೆ ಕ್ಯಾಟರ್ ಪಿಲ್ಲರ್ಗೆ ಬಂದ್ಬಿಟ್ಟು ಕ್ಯಾರಾತಿನ್ ಹಾಕ್ತೀವಿ. ಕ್ಯಾರಾತಿನ್, ಹಾಂ ಸರ್. ಅದು ಎಷ್ಟು ml? 0.4 ml. 0.4 ml.
ಆಮೇಲೆ ತ್ರಿಪ್ಸಿಗೆ ವಿ ಡಿ ಗ್ರೀನ್ ಪಾತ್ ಅಂತ ಇದೆ, ಅದು ಹಾಕ್ತೀವಿ, ಅದು 0.4 ml. ಓಕೆ, ಅದನ್ನು ಈಗ ತ್ರಿಪ್ಸು ಮೈಟ್ಸು ಇದಕ್ಕಲ್ಲ ಹಾಂ ಸರ್. ನೀವು ಎಷ್ಟು ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತೀರಾ ಅಥವಾ ಹೆಂಗೆ ಅದು? ರೋಗ ಇದ್ದರೆ ಮಾತ್ರ ಸ್ಪ್ರೇ ಮಾಡ್ತೀವಿ, ಇಲ್ಲಾಂದ್ರೆ ಏನಿರಲ್ಲ. ಈಗ ವೀಕ್ಲಿ ಒಂದ್ಸಲ ಡೈಲಿ ಸ್ಕೌಟಿಂಗ್ ಮಾಡ್ತೀವಿ. ಡೈಲಿ ಚೆಕ್ ಮಾಡಿದಾಗ ಏನಾದರೂ ಇದ್ರೆ ನಮಗೆ ಗೊತ್ತಾದರೆ ಆ ಸ್ಪಾಟಲ್ಲಿ ಏನಿದೆ, ಇಲ್ಲಿ ಸ್ಪಾಟ್ ತೊಗೋಬೇಕಾ ಸ್ಪಾಟ್ ತೊಗೊತೀವಿ, ಇಲ್ಲ ಫುಲ್ ಇದ್ರೆ ಫುಲ್ ತೊಗೊತೀವಿ. ಅಥವಾ ಈ ಸಾಲಿಗೆ ಒಂದು ಸಾಲಿಗೆ ಬಂದಿದೆ ಅಂತ ಅದರ ಆಜು ಬಾಜು ಸಾಲಲ್ಲೆಲ್ಲ ಇಮಿಡಿಯೇಟ್ ಸ್ಪಾಟ್ ಸ್ಪ್ರೇ ಮಾಡ್ತೀರಾ. ಈಗ ರೋಗಕ್ಕೆ ಬಂದರೆ ಈಗ ನೀವು ಹೇಳಿದ್ರೆ ಇದು ಏನಂದರೆ ಅದಕ್ಕೆ ಅಲ್ಲಿ ಲೀಪ್ ಸ್ಪಾಟ್ ಬರುತ್ತೆ, ಹೌದು, ಆ ಥರದ್ದು ಪೌಡ್ರಿ ಮಿಲ್ಡಿ, ಡೋನಿ ಮಿಲ್ಡಿ, ಅದಕ್ಕೆಲ್ಲ ಏನೇನು ಸ್ಪ್ರೇ ಮಾಡ್ತೀರಾ? ಪೌಡ್ರಿ ಮಿಲ್ಡಿಗೆ ಬಂದ್ಬಿಟ್ಟು ಕ್ಯಾರಾತಿನು, ನಟಿವೋ ಸ್ಪ್ರೇ ಮಾಡ್ತೀವಿ. ಓಕೆ, ಅದು ಎಷ್ಟು ml? 0.4 ml, 0.5 ml. ಇದನ್ನೆಲ್ಲ ಏನು ಸ್ಪ್ರೇ ಏನು ಮಷಿನ್ ಇದೆ ನಿಮ್ಮದು, ಹೆಂಗೆ ಮ್ಯಾನ್ಯುವಲಿ ಮಾಡ್ತೀರಾ? ಮ್ಯಾನ್ಯುವಲಿ ಏನಿಲ್ಲ, ಅಂದರೆ ಮ್ಯಾನ್ಯುವಲಿ ಅಂದರೆ ಪೈಪು ನಾವು ಅಲ್ಲಿ ಮಿಷಿನಲ್ಲಿ ಪವರ್ ಸ್ಪ್ರೇಯರ್ಸ್ ಇದೆಯಲ್ಲ, ಟ್ಯಾಂಕ್ ಇದೆಯಲ್ಲ, ಆ ಟ್ಯಾಂಕಲ್ಲಿ ರೆಡಿ ಮಾಡ್ಕೊತೀವಿ. 1000 ಲೀಟರ್ ತನಕ ರೆಡಿ ಮಾಡ್ಕೊಂಡು ಇಲ್ಲಿ ಪೈಪ್ಗಳು ಇಟ್ಕೊಂಡಿದ್ದೀವಿ, ರೋಲ್ ಪೈಪು. ಆ ರೋಲ್ ಪೈಪಿಂದ ಇಬ್ರು ಇರ್ತಾರೆ, ಆ ಕಡೆ ಒಬ್ರು ಈ ಕಡೆ ಒಬ್ರು ಸ್ಪ್ರೇ ಮಾಡಿ. ಅದೇನು ಪವರ್ ಸ್ಪ್ರೇಯರ್? ಅದು ಪವರ್ ಸ್ಪ್ರೇಯರ್ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಮ್ಯಾನ್ಯುವಲಿ. ಓಕೆ ಸರ್, ಈಗ ಇದನ್ನು ಇನ್ನು ಹಾರ್ವೆಸ್ಟಿಂಗಿಗೆ ಅಂತ ಬಂದರೆ, ಈಗ ಮೊಗ್ಗು ಅರಳಿದ ಎಷ್ಟು ದಿವಸಕ್ಕೆ ನೀವು ಅದನ್ನು ಕಟಾವು ಮಾಡ್ತೀರಾ? ಒಂದು ಸ್ಟೆಮ್ ಬರೋದಕ್ಕೆ 40 ದಿವಸ ಬೇಕು. ಸ್ಟೆಮ್ ಬರೋದಕ್ಕೆ ಹೂವು ಆಗಬೇಕು ಒಂದು 40 ದಿವಸ ಬೇಕು. ನಾವು ಮಿನಿಮಮ್ ಕಲರ್ ಬಂದಾಗ ಬಡ್ ಕ್ಯಾಪ್ ಹಾಕಿರ್ತೀವಿ, ಬೇಗ ಅರಳೋದಿಲ್ಲ. ಅದೇನಕ್ಕೆ ಬಡ್ ಕ್ಯಾಪ್? ಅದು ಮೊಗ್ಗು ಅರಳಬಾರ್ದು ಅಂತ. ಮತ್ತಿನ್ನು ಬೇರೆ ಏನಾದರೂ ಕಾರಣ ಇದೆಯಾ? ಬೇರೆ ಏನೇನಿಲ್ಲ ಸರ್, ಬೇಗ ಅರಳಬಾರ್ದು. ಬಡ್ ಸೈಜು ದಪ್ಪ ಆಗುತ್ತಲ್ವಾ, ಬೇಗ ಅರಳ್ಬಿಡ್ತದೆ ಅಂತ ಹೇಳಿ ಬಡ್ ಕ್ಯಾಪ್ ಹಾಕಿರ್ತೀವಿ ಅಷ್ಟೇ. ಆಮೇಲೆ ಸರ್ ಈಗ ಎಷ್ಟು ದಿವಸಕ್ಕೆ ಕಟಾವು ಮಾಡ್ತೀವಿ? ಒಂದು ಸ್ಟೆಮ್ ಬರೋದಕ್ಕೆ 40 ದಿವಸ ಬೇಕು ಸರ್. ಡೈಲಿ ಹಾರ್ವೆಸ್ಟಿಂಗ್ ಇರುತ್ತೆ. ಈಗ ಒಂದು ಗಿಡದಲ್ಲಿ ಒಂದು ಸ್ಟೆಮ್ ಒಂದು ಬಂದರೆ ಪಕ್ಕದಲ್ಲಿ ಇನ್ನೊಂದು 40 ದಿವಸ ಬಿಟ್ಟರೆ ಇನ್ನೊಂದು ಬರ್ತಾ ಇರ್ತವೆ. ಅವಾಗ 40 ದಿವಸ ಆದ ತಕ್ಷಣ ಒಂದು ಸ್ಟೆಮ್ ಒಂದು ಹೂವು ಕಟ್ ಮಾಡಿಬಿಡ್ತೀರಾ? ಸರ್ ಅದು ಈಗ ಇಷ್ಟು ಉದ್ದನೇ ಕಟ್ ಮಾಡಬೇಕು, ಈಗ ಸೆಂಟಿಮೀಟರ್ ಇರಬೇಕು, ಆ ಥರದ್ದು ಏನಾದರೂ ಇದೆಯಾ? 30 40 40 50 60. 30 40 50 60 ಅಂದರೆ ನಾವು ಇಲ್ಲಿ ಪ್ಯಾಕಿಂಗಲ್ಲಿ ನೋಡ್ಕೊಂತಾರೆ, ನಮಗೆ ಹಾರ್ವೆಸ್ಟಿಂಗ್ ಎಲ್ಲ ಮಿಕ್ಸ್ ಅಲ್ಲ. ಈಗ ನಿಮಗೆ ಮಿಕ್ಸ್ ಮಾಡಬೇಕಿದ್ರೆ, ಈಗ ಅವ್ರು ಹೆಂಗೆ ಸ್ಟಾಕ್ ಲೆಂತ್ ಕಟ್ ಮಾಡಬೇಕಿದ್ರೆ ಅದು ಯಾವ ಆಧಾರದ ಮೇಲೆ ಕಟ್ ಮಾಡ್ತಾರೆ? ಅದಕ್ಕೆ ಈಗ ಹೆಂಗೆ ಸರ್, ಇಲ್ಲೇನು ಆಧಾರ ಇಲ್ಲ, ನಮಗೆ ಏನು ಹಾರ್ವೆಸ್ಟಿಂಗ್ ತೋರಿಸಿರ್ತಾರೆ 2 ಲೀಫ್ 3 ಲೀಫಿಗೆ ತೋರಿಸಿರ್ತಾರೆ, ಕರೆಕ್ಟ್, ಅದು ಕಟ್ ಮಾಡಿರ್ತೀವಿ ಅಷ್ಟೇ. 2 ಲೀಫ್ 3 ಲೀಫ್ ಸ್ಟೇಜಲ್ಲಿ ಕಟ್ ಮಾಡಿರ್ತೀವಿ. ಅಲ್ಲಿ ಸೆಂಟಿಮೀಟರ್ಸ್ ವೈಸು ಕಟ್ ಮಾಡ್ಕೊಂಡು ಇದು ಮಾಡ್ತಾರೆ. ಈಗ ಇದು ಕಟಿಂಗ್ ಆದ ತಕ್ಷಣ ಏನು ಮಾಡ್ತೀರಿ ಸರ್? ನೆಕ್ಸ್ಟ್ ಪ್ರೊಸೀಜರ್ ಏನಕ್ಕೆ? ಕಟಿಂಗ್ ಆದಮೇಲೆ ಪ್ಯಾಕಿಂಗ್ ಹೋಗ್ಬಿಡುತ್ತೆ ಸರ್. ಇದು ನೆಟ್ ಇದೆ, ನೆಟ್ ಎಲ್ಲ ಇದು ಮಾಡ್ಬಿಟ್ಟು ಬಕೆಟಲ್ಲಿ ಹಾಕ್ಬಿಟ್ಟು ನೀರಲ್ಲಿ ಇಕ್ಬಿಟ್ಟು ಪ್ಯಾಕಿಂಗ್. ಅಲ್ಲ, ನೀರಲ್ಲಿ ಬರೀ ನೀರೊಂದೇ ಇರುತ್ತಾ ಅಥವಾ ಹೆಂಗೆ ಸರ್? ಇದೆ ಸರ್, ಅಮೋನಿಯಂ ಸಲ್ಫೇಟ್ ಇದೆ ಸರ್. ಏನಕ್ಕೆ ಹಾಕ್ತೀರಾ ಸರ್ ಅದು ಅಮೋನಿಯಂ ಸಲ್ಫೇಟ್? ಬ್ಲ್ಯಾಕ್ ಆಗಬಾರ್ದು, ಸ್ಟೆಮ್ ಕೆಳಗಡೆ ಬ್ಲ್ಯಾಕ್ ಆಗುತ್ತೆ, ಅದು ಆಗಬಾರ್ದು ಅಂತ ಹೇಳಿ. ಮತ್ತೆ ಅದು ಎಲೆ ಒಣಗಬಾರ್ದು? ಹಾಂ ಸರ್, ನೀರಿರುತ್ತಲ್ಲ ಸರ್, ಅದರಿಂದ ಎಲೆ ಏನು ಒಣಗೋದು, ಫ್ರೆಶ್ನೆಸ್ ಇರಬೇಕು. ಸ್ಟೆಮ್ಮು ಬೇಗ ವೀಕ್ ಆಗಿಬಿಡ್ತದೆ ಅಂತೇಳಿ ಬಿಸಿಲಿಗೆ ಅದಕ್ಕೋಸ್ಕರ ನೀರು ಹಾಕ್ಬಿಟ್ಟು ಆಮೇಲೆ ಅಲ್ಯೂಮಿನಿಯಂ ಸಲ್ಫೇಟ್ ಹಾಕ್ಬಿಟ್ಟು ಅದ್ರ ಜೊತೆ ಇಟ್ಬಿಡ್ತೀರಾ? ಓಕೆ ಸರ್. ಸರ್, ಈಗ ನಾವು ಇಲ್ಲಿ ಹಾರ್ವೆಸ್ಟಿಂಗ್ವರೆಗೆ ಬಂದಿದ್ವಿ. ನಮ್ಮ ಇಲ್ಲಿಯ ಫಾರ್ಮ್ ಸೂಪರಿಂಟೆಂಡೆಂಟ್ ಅಂತ ರಾಘವೇಂದ್ರ ಸರ್ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಈಗ ಅದರ ಮುಂದಿನ ಹಂತವಾಗಿ ಸರ್, ನಾವೀಗ ಹಾರ್ವೆಸ್ಟಿಂಗ್ ಆದಮೇಲೆ ಒಂದ್ಸಲ ಕೊಯ್ಲು ಆದಮೇಲೆ ಏನೇನು ಪ್ರೊಸೀಜರ್ ಮಾಡಬೇಕು, ಮತ್ತು ನಿಮ್ಮಲ್ಲಿ ಈಗ ಏನಾದರೂ ಪ್ಯಾಕಿಂಗ್ ಹೌಸ್ ಅಥವಾ ಆ ಥರದ್ದು ಏನಾದರೂ ಇದೆಯಾ ಅನ್ನೋ ಮಾಹಿತಿ ಕೇಳೋಣ ಅಂತೇಳಿ ಇಲ್ಲಿ ಈಗ ನಿಮ್ಮನ್ನು ಮಾತಾಡ್ತಾ ಇದ್ದೀವಿ. ಸರ್, ಈಗ ಹಾರ್ವೆಸ್ಟಿಂಗ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್? ಈಗ ಹಾರ್ವೆಸ್ಟಿಂಗ್ ಆದಮೇಲೆ ತೊಗೊಂಬಂದು ಅವರು ಕೋಲ್ಡ್ ರೂಮಲ್ಲಿ ಇಟ್ಟು, ಇವತ್ತು ಹಾರ್ವೆಸ್ಟಿಂಗ್ ಆಗಿದ್ದು ನಾವು ತೊಗೊಂಬಂದು ಕೋಲ್ಡ್ ರೂಮಲ್ಲಿ ಇಡ್ತಾರೆ. ಕೋಲ್ಡ್ ರೂಮಲ್ಲಿ ಇಟ್ಬಿಡ್ತಾರೆ. ಅದಕ್ಕೆ ಸೊಲ್ಯೂಷನ್ಗಳನ್ನೆಲ್ಲ ಹಾಕಿ ಬಾಡದೆ ಹೋಗೋದ ರೀತಿಯಲ್ಲಿ ಆ ಥರ ಇಟ್ಟಿರ್ತಾರೆ. ಅದನ್ನ ಬೆಳಗ್ಗೆ ಅದು ಸರ್, ಈಗ ಕೋಲ್ಡ್ ರೂಮಲ್ಲಿ ಟೆಂಪರೇಚರ್ ಎಷ್ಟು ಮೇಂಟೈನ್ ಮಾಡ್ತೀರಾ? ಸರ್, ಈಗ ಅದರಲ್ಲಿ 5 ಡಿಗ್ರಿ ಟೆಂಪರೇಚರ್ ಮೇಂಟೈನ್ ಮಾಡ್ತಾರೆ. ಅದನ್ನ ಈಗ ತಂದಿಟ್ಟಿರೋದನ್ನ ಎಷ್ಟು ದಿವಸ ಹಾಗೆ ಇಡ್ತೀರಾ ಸರ್? ಇಲ್ಲ, ಓನ್ಲಿ ಇವತ್ತು ಏನು ಹಾರ್ವೆಸ್ಟಿಂಗ್ ಆಗುತ್ತೋ ಅದನ್ನ ನಾಳೆ ತೊಗೊಂಬಂದ್ಬಿಡ್ತೀವಿ. ನಾಳೆಗೆ ತೊಗೊಂಬರ್ತೀವಿ, ಆಮೇಲೆ ಪ್ಯಾಕಿಂಗ್ ಮಾಡ್ತಾರೆ. ಮಾರನೇ ದಿವಸ ಏನು ಪ್ರೊಸೀಜರ್ ಸರ್ ಅದಕ್ಕೆ? ಅದನ್ನ ಕೋಲ್ಡ್ ರೂಮಿಂದ ತೊಗೊಂಬಂದು ಫಸ್ಟ್ ಅದನ್ನ ಡಿಲೀಫಿಂಗ್ ಮಾಡ್ಕೊತೀವಿ. ಡಿಲೀಫಿಂಗ್ ಕೆಳಗಡೆ ಎಲ್ಲ ತೆಗೆದುಬಿಡ್ತೀವಿ. ಎಷ್ಟು ಸೆಂಟಿಮೀಟರ್ ವರೆಗೆ ಅದನ್ನು ತೆಗೆದುಬಿಡ್ತಾರೆ? ಅದು ಸ್ಟೆಮ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅವ್ರು ಕಟಿಂಗನ್ನು ಯಾವ ಲೆಂತಿಗೆ ಮಾಡ್ತಾರೆ, ಮತ್ತು ನಿಮ್ದು ಅದು ಗ್ರೇಡಿಂಗ್ ಇರುತ್ತಲ್ವ, 30 ಸೆಂಟಿಮೀಟರ್ 40 ಸೆಂಟಿಮೀಟರ್ ಆ ಲೆಂತ್ ಮೇಲೆ ನೀವು ಎಲೆ ತೆಗಿತೀರಾ? ಓಕೆ, ಎಲೆ ತೆಗೆದಾಯ್ತು. ಎಲೆ ತೆಗೆದ ನಂತರ ತೆಗೆದ್ಬಿಟ್ಟು ತಂದು ಇಲ್ಲಿ ಗ್ರೇಡಿಂಗ್ ಮಾಡ್ಕೊತೀವಿ. ಫಸ್ಟ್ ಗ್ರೇಡಿಂಗ್ ತೊಗೊಂಬರ್ತೀವಿ. ಗ್ರೇಡಿಂಗ್ ಅದನ್ನು 35 40 45 50 ಈ ಥರ ಮಾಡಿಕೊಂಡು ಅದನ್ನ ಗ್ರೇಡಿಂಗ್ ಮಾಡ್ಕೊಂಡು ಸ್ಟೆಮ್ ಲೆಂತ್ ಅಲ್ಲ, ಸ್ಟೆಮ್ ಲೆಂತ್ ಮಾಡಿಕೊಂಡು ಅದನ್ನು ಬಂಚಿಂಗ್ ಇಲ್ಲಿ ಬಂಚಿಂಗ್ ಮಾಡ್ಕೊತೀವಿ. ಓಕೆ, ಇಲ್ಲಿ ಬಂಚಿಂಗ್ ಮಾಡಿಕೊಂಡು ಅಲ್ಲಿ ಬಂಚಿಂಗಲ್ಲಿ ಸರ್ ಅದು ಎಷ್ಟು ಹೂವನ್ನು ಇಡ್ತೀರಾ ಒಂದು ಬಂಚಲ್ಲಿ? ಅದು ಟಾಪಲ್ಲಿ 12 ಬರ್ತದೆ, 12 ಹೂವು ಬರ್ತದೆ ಟಾಪಲ್ಲಿ. ಕೆಳಗಡೆ 8 ಬರ್ತದೆ. ಒಟ್ಟು ಒಂದು ಬಂಚಲ್ಲಿ 20 ಹೂವು. ಒಂದು ಬಂಚಲ್ಲಿ 20 ಹೂವು ಬರ್ತದೆ. ಆ ಥರದ್ದು ಈಗ ನಿಮ್ಮದು ಟೋಟಲಿ ಒಂದು ದಿವಸಕ್ಕೆ ಎಷ್ಟು ಬಂಚ್ ಆಗುತ್ತೆ ಸರ್? ಎವರೇಜ್ ಒಂದೊಂದು ದಿವಸ ಒಂದೊಂದು ಥರ ಇರುತ್ತೆ. ಒಂದೊಂದು ದಿವಸ ಒಂದೊಂದು ಥರ ಬರ್ತದೆ. ಒಂದೊಂದು ದಿವಸ 750 ಬಂಚಸ್ ಬರ್ತದೆ, ಒಂದು ದಿವಸ 800 ಬರ್ತದೆ, ಸೊ 900 ಬರ್ತದೆ, ಈ ಥರ ಬರುತ್ತೆ. ಈಗ ಬಂಚಿಂಗ್ ಆದಮೇಲೆ ಬಂಚಿಂಗ್ ಆದಮೇಲೆ ಅದನ್ನು ತೊಗೊಂಡಾಗ ಕಟಿಂಗ್ ತೊಗೊತೀವಿ. ಕಟಿಂಗ್ ರ್ಯಾಪರ್ ಮಾಡಿ ಕಟಿಂಗ್ ಮಾಡಿ ರ್ಯಾಪರ್ ಮಾಡ್ತೀರಾ? ಅದು ರ್ಯಾಪರ್ ಮಟೀರಿಯಲ್ ಏನು ಯೂಸ್ ಮಾಡ್ತೀರಾ ಸರ್? ರ್ಯಾಪರು ಅದಕ್ಕೆ ತೊಗೊಂಡು ಅದು ರಬ್ಬರ್ ಬ್ಯಾಂಡ್ ಇಟ್ಟು ಮಾಡಿಬಿಟ್ಟು ಅಲ್ಲಿ ಕಟಿಂಗ್ ಮಾಡ್ಕೊಂಡು
ಆ ಕಟಿಂಗಲ್ಲಿ ಕಟಿಂಗ್ ಅದು ಯಾವ ಬೇಸಿಸ್ ಮೇಲೆ ಸರ್? ನಾವು ಕಟಿಂಗಲ್ಲಿ ಈಗ ಟಾಪ್ ಏನು ಮೇಲ್ಗಡೆ ಬರ್ತದಲ್ಲ 12 ಏನು ನಾವು ಟಾಪಲ್ಲಿ ಹಾಕ್ತೀವಲ್ಲ, ಹೌದು, ಅದು ನಮ್ಗೆ ಇವಾಗ 30 ಅಂದರೆ 35 ತೊಗೊತೀವಿ ಅದಕ್ಕೆ. ಮತ್ತು ಕೆಳಗಡೆ ಏನು ಬರ್ತದೆ 8 ಫ್ಲವರ್ ಹಾಕೋದ್ರಲ್ಲಿ 30 ಇರ್ತದೆ, 30 ಸೆಂಟಿಮೀಟರ್ ಇರ್ತದೆ. ಅದನ್ನು ಅವರು ಕೆಳಗಡೆ ಏನು ಬಾಟಮ್ ಅಲ್ಲಿ ಇರ್ತದಲ್ಲ 8 12 ಹೂವು 45 ಸೆಂಟಿಮೀಟರ್ದು ಅಲ್ಲ 30. ಇವಾಗ ನಾವು 30 ಸೈಜ್ ಕೊಡ್ತೀವಿ ಅಂದರೆ ಟಾಪಲ್ಲಿ 35 ಸೆಂಟಿಮೀಟರ್ ಇರ್ತದೆ, ಅದು ಕೆಳಗಡೆ 8 ಹೂವು ಬಂದು 30 ಬರ್ತದೆ. ಬಟ್ ಅದು ಅವರು ಕನ್ಸಿಡರ್ ಮಾಡೋದು 30ನೇ, 30 ಅಲ್ಲಿ ಐಫಾಬಲ್ಲಿ ಅಷ್ಟು ಕನ್ಸಿಡರ್ ಮಾಡ್ತಾರೆ, ಅಲ್ಲಿ ಕಟ್ ಮಾಡ್ಕೊತೀವಿ. ಈಗ 40ಗೆ ಬೇಕು ಅಂದರೆ ನಾವು 40 ಟಾಪಲ್ಲಿ 45 ಇಡ್ತೀರಾ, ಕೆಳಗಡೆ 8 ಹೂವು 40 ಇಡ್ತೀರಾ, 40 ಇರ್ತದೆ ಟೋಟಲು. ಅಲ್ಲಿ ಅದು 40 40 ಅಂತಾನೆ ಅದು ಕನ್ಸಿಡರ್ ಮಾಡ್ತಾರೆ, ಆ ಥರ ಮಾಡ್ತಾರೆ. ಆಮೇಲೆ ಸರ್ ಈಗ ಇದಾದ್ಮೇಲೆ ರ್ಯಾಪಿಂಗ್ ಆದಮೇಲೆ ಅದು ಕಟ್ಟಿಂಗ್ ರ್ಯಾಪರ್ ಆದಮೇಲೆ ಅದೇ ಕಟ್ಟಿಂಗ್ ಓಕೆ, ಕಟ್ಟಿಂಗ್ ಮಾಡಿಕೊಂಡು ಅದು ನಮ್ಮ ಹತ್ರ ಕ್ರೇಟ್ ಇರ್ತದೆ, ಅದರಲ್ಲಿ ನಾವು ಕ್ರೇಟ್ಗೆ 40 ಸೈಜು 50 ಸೈಜು ಬೇರೆ ಬೇರೆ ಏನು ಸೈಜ್ ಕಟಿಂಗ್ ಮಾಡಿರ್ತಾರೆ ಅದನ್ನು ಜೋಡಿಸ್ತೀವಿ, ಬೇರೆ ಬೇರೆ ಕ್ರೇಟ್ಗೆ ಜೋಡಿಸ್ಬಿಟ್ಟು ಅದು ನಾವು ಗಾಡಿ ಲೋಡ್ ಮಾಡಿ ಐಫಾಬ್ಗೆ ಕಳಿಸ್ತೀರಾ. ಈಗ ಮಾರ್ಕೆಟಿಂಗ್ ಇದೆಲ್ಲ ಐಫಾಬ್ ಅವ್ರಿನ? ಎಲ್ಲ ನಾವು ಐಫಾಬ್ಗೆ ಹಾಕ್ತೀವಿ. ಐಫಾಬ್ಗೆ ಅಲ್ಲಿ ಈಗ ನೀವು ನಿಮ್ಗೆಲ್ಲೂ ಇಲ್ಲಿ ಲೋಕಲ್ ಮಾರ್ಕೆಟ್ ಏನಿಲ್ಲ? ಇಲ್ಲ ಲೋಕಲ್ ಮಾರ್ಕೆಟ್ ಆಕ್ಷನ್ಗೆ ಕಳಿಸ್ಬಿಡ್ತಾರೆ? ಇಲ್ಲ. ಈಗ ಸರ್ ಅದು ಸ್ಟಾಕ್ ಲೆಂತ್ ಮೇಲೆ ರೇಟ್ ವೇರಿಯೇಷನ್ ಆಗಲ್ವಾ? ವೇರಿಯೇಷನ್ ಆಗ್ತಾ ಇರ್ತದೆ, ಟೈಮ್ ಸಿಗೋದು. ಈಗ ಉದಾಹರಣೆಗೆ ಈಗ ನಾವು 30 ಸೆಂಟಿಮೀಟರ್ ಇರೋ ಸ್ಟಾಕ್ ಲೆಂತ್ ಇರೋಂಥ ಒಂದು ಕಟಿಂಗ್ಸ್ ಅಂದರೆ ಅದಕ್ಕೆ ಎಷ್ಟು ಹೋಗುತ್ತೆ? ಇರ್ತದೆ 7 ರೂಪಾಯಿ ಇರ್ತದೆ, 8 ರೂಪಾಯಿ ಇರ್ತದೆ. ಸರಿ, ಈಗ ನಿಮಗೆ ಮೋಸ್ಟ್ಲಿ ಅವರು ಹೋಲ್ಸೇಲ್ ಆಗಿ ಬಂಚಿಗೆ ಒಂದು ಇಷ್ಟು ಅಂತ ಕೊಡ್ತಾರೆ? ಇಲ್ಲ, ಮೆಜರ್ಮೆಂಟ್ 30ಗೆ ಇಷ್ಟು, 40ಗೆ ಇಷ್ಟು, 50ಗೆ ಇಷ್ಟು ಅಂತ. ಎಷ್ಟಿದೆ ಸರ್ ಈಗ ಪ್ರೆಸೆಂಟ್ ಇವತ್ತಿನ ರೇಟ್ ಹೆಂಗಿದೆ? ಈಗ ಪ್ರೆಸೆಂಟ್ ಇದೆ 12 ರೂಪಾಯಿ ಇದೆ, 14 ರೂಪಾಯಿ ಇದೆ, 10 ರೂಪಾಯಿ ಇರ್ತದೆ. ಅಂದರೆ ಈಗ ನೀವು ಈಗ ಉದಾಹರಣೆಗೆ 45 ಸೆಂಟಿಮೀಟರ್ ತಗೊಂಡ್ರೆ ಅದಕ್ಕೆ 14 ರೂಪಾಯಿ ಇದೆಯಾ? 45ರಿಂದ 40 ಕನ್ಸಿಡರ್ ಮಾಡ್ತಾರೆ, ಅದು 40 ಇರುತ್ತೆ. ಒಂದೊಂದು ಟೈಮಲ್ಲಿ ಒಂಥರ ಕಡಿಮೆ ಇರ್ತದೆ. ಈಗ ನಿಮ್ಮ ಈ ಪಾಲಿ ಹೌಸಲ್ಲಿ ನೀವು ಒಂದು 10 ವೆರೈಟಿ ಹಾಕಿದ್ದೀರ ಅಂತಂದ್ರು, ಅದರಲ್ಲಿ ಯಾವುದಕ್ಕೆ ಈಗ ನಿಮ್ಗೆ ಹೆಚ್ಚಿಗೆ ಡಿಮಾಂಡ್ ಮತ್ತು ಹೆಚ್ಚಿಗೆ ರೇಟ್ ಸಿಗ್ತಾ ಇದೆ? ಅದು ಒಂದು ಸರಿ ತಾಜ್ ಮಹಲ್ ಜಾಸ್ತಿ ಇರ್ತದೆ, ಸರಿ ವೈಟ್ ಅವಲೆನ್ಸ್ ಜಾಸ್ತಿ ಇರ್ತದೆ, ಅದು ಒಂದೊಂದು ಥರ. ಈಗ ಉದಾಹರಣೆಗೆ ಸರ್ ಈಗ ಸೀಸನ್ ಬರುತ್ತಲ್ವಾ, ಸೀಸನ್ನಲ್ಲಿ ನಮಗೆ ಅದೇ ತಾಜ್ ಮಹಲ್ ಜಾಸ್ತಿ ಆಗೋದು, ರೆಡ್ ಅದಕ್ಕೆ ರೇಟ್ ಜಾಸ್ತಿ ಇರ್ತದೆ. ಓಕೆ, ಈಗ ಸರ್ ಈಗ ಒಂದು ಪಾಲಿ ಹೌಸನ್ನೇ ತಗೊಂಡ್ರೆ ಒಂದು ಪಾಲಿ ಹೌಸಿಂದ ಒಂದು ನಿಮಗೆ ಒಂದು ಸೀಸನ್ನಿಗೆ ಒಂದು ಎಷ್ಟು ಫ್ಲವರ್ ಸಿಗುತ್ತೆ ಸರ್? ಆ ಥರ ಏನಾದರೂ ಪರ್ ಡೇ ಒಂದು ಎಕರೆಗೆ 2,000-2,500 ಸಿಗ್ತದೆ. 2,500 ಸಿಕ್ಕಿದ್ರೆ ನಿಮಗೆ ಅದು ಸರಾಸರಿ ಎಷ್ಟು ಸಿಗುತ್ತೆ ಸರ್? ಈಗ ಒಂದು 10 ರೂಪಾಯಿ ಹಿಡಿಬೋದಾ? ಈಗ ಆ ಕಡೆ 30 ಸೆಂಟಿಮೀಟರ್ ಅದೇ ರೇಟ್ ವೇರಿಯೇಷನ್ ಆಗುತ್ತೆ. ಸರಾಸರಿ ಈಗ ಆ ಕಡೆ 45 ಸೆಂಟಿಮೀಟರ್ಗೆ ಒಂದು 2 ರೂಪಾಯಿ ಜಾಸ್ತಿ ಸಿಗುತ್ತೆ, ಈ ಕಡೆ ಇನ್ನು 30 ಸೆಂಟಿಮೀಟರ್ಗೆ ಒಂದು ಸ್ವಲ್ಪ ಕಡಿಮೆ ಸಿಗುತ್ತೆ. ಅದನ್ನು ಸರಾಸರಿ ತಗೊಂಡ್ರೆ ಒಂದು 10 ರೂಪಾಯಿ ಪರ್ ಫ್ಲವರ್ ಹಿಡಿಬೋದಾ ಒಂದು ಹೂವಿಗೆ? 10 ರೂಪಾಯಿ ಹಿಡಿಬೋದು. ಟೈಮ್ನಲ್ಲಿ ಕಡಿಮೆನೂ ಆಗುತ್ತೆ, ಟೈಮ್ನಲ್ಲಿ ಜಾಸ್ತಿನೇ ಆಗುತ್ತೆ, ಅದಿಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಒಂದು 2,500 ಹೂವು ಸಿಕ್ತಂದ್ರೆ ಒಂದು 10 ರೂಪಾಯಿ ಅಂತಂದ್ರೆ ಒಂದು 25,000 ರೂಪಾಯಿ ಆಯ್ತು ಒಂದು ಪಾಲಿ ಹೌಸಿಂದ. ಆಗ್ತದೆ ಒಂದ್ಸರಿ ಕಡಿಮೆ ಆಗುತ್ತೆ, ಅದು ರೇಟ್ ವೇರಿಯೇಷನ್ ಇದ್ದೇ ಇರುತ್ತೆ. ಆ ಥರದ್ದು ಒಂದು 6 ಪಾಲಿ ಹೌಸ್ ಇದೆ ನಿಮ್ದು. 6 ಪಾಲಿ ಹೌಸಿಂದ ಒಂದು 2,500 ಒಂದು ದಿವಸಕ್ಕೆ ಹೂವು ಸಿಗ್ಬೋದಲ್ವ ಸರ್? ಒಂದು ಪ್ರತಿ ದಿವಸ ಸ್ವಲ್ಪ ಕಡಿಮೆ ಇರ್ತದೆ ಸರಾಸರಿ. ನಮಗೆ ಒಂದು ಎಕರೆಗೆ ಅದೇ ಹೇಳಿದ್ನಲ್ಲ ಆ ಥರ ಸಿಗ್ತದೆ. ಒಂದು ಎಕರೆ ಒಂದ್ಸರಿ 2,000 ಸಿಗ್ತದೆ, ಒಂದ್ಸರಿ 1,500 ಸಿಗುತ್ತೆ. ಆ ಥರ ಒಂದೊಂದು ದಿವಸ 3,000 ಸಿಗ್ಬೋದು. ಆ ಥರ ಜಾಸ್ತಿ ವೇರಿಯೇಷನ್ ಸಿಗೋದಿಲ್ಲ. ಯಾಕಂದರೆ ನಾವು ಇವತ್ತು ಏನು ಹಾರ್ವೆಸ್ಟ್ ಮಾಡಿರ್ತೀವೋ ಅಲ್ಲಿಂದ ಅದು 52 ಡೇಸ್ ಒಳಗಡೆ ಆ ಥರ ಬರ್ತದೆ. ನಾವು ಒಂದೇ ಸಮಯ ಜಾಸ್ತಿನೂ ಆಗೋಲ್ಲ. ಏನು ಜಾಸ್ತಿ ಅಂದರೆ 300-400 ಫ್ಲವರ್ ಅಷ್ಟೇ. ಈಗ ನಾವು ಸರಾಸರಿ ಅಂತ ತಗೊಂಡ್ರೆ ಈಗ ನಿಮ್ದು ಒಟ್ಟು 6 ಪಾಲಿ ಹೌಸಿಂದ ಒಂದು 2,500 ಹೂವು ಹಿಡಿದ್ರು 10 ರೂಪಾಯಿ ಅಂತ ಹಿಡಿದ್ರು ಒಂದು ದಿವಸಕ್ಕೆ ಒಂದು ಸರಾಸರಿ ಒಂದು ಕಾಲಿಂದ 1.5 ಲಕ್ಷ ರೂಪಾಯಿ ಸಿಗುತ್ತೆ. 10 ರೂಪಾಯಿ ಮಿನಿಮಮ್ ರೇಟ್ ವೇರಿಯೇಷನ್ ಸರಾಸರಿ ಹಿಡಿದ್ಬಿಟ್ಟೆ. 10 ರೂಪಾಯಿ 14 ಇಲ್ಲ, ಈ ಕಡೆ ಕಡಿಮೆ ಆಗಿರೋದನ್ನಿಲ್ಲ. 6 ರೂಪಾಯಿ ಆಗ್ಬೋದು, ಅವಾಗ ಕಡಿಮೆ ನಾವು ಒಂದು ಕಾಲಿಂದ 1.5 ಲಕ್ಷ ರೂಪಾಯಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಓಕೆ ಸರ್, ಇಷ್ಟೊತ್ತು ನಮಗೆ ರಾಘವೇಂದ್ರ ಸರ್ ಇರ್ಬೋದು ಮತ್ತು ನೀವಿರ್ಬೋದು ಅಚ್ಚುಕಟ್ಟಾದ ಮಾಹಿತಿಯನ್ನು ಗುಲಾಬಿ ವಿಷಯದಲ್ಲಿ ನಮಗೆ ಕೊಟ್ಟಿದ್ದೀರಾ. ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ವೀಕ್ಷಕರೇ, ಇಷ್ಟು ಹೊತ್ತುವರೆಗೆ ನಮಗೆ ಶ್ರೀ ರಾಘವೇಂದ್ರ ಸರ್ ಇರಬಹುದು, ಹಾಗೆಯೇ ಶ್ರೀ ಶಿವಶಂಕರ್ ಸರ್ ಅವರು ಈ ಪಾಲಿ ಹೌಸ್ನಲ್ಲಿ ಗುಲಾಬಿ ಬೆಳೆಯನ್ನು ಹೇಗೆ ಬೆಳಿಬೇಕು, ಹಾಗೆಯೇ ಇವರು ಎಷ್ಟೆಲ್ಲ ವೆರೈಟಿಗಳನ್ನು ಇಲ್ಲಿ ಹಾಕಿದ್ದಾರೆ, ಅದರ ಜೊತೆಗೇ ಯಾವ ರೀತಿ ನಾವು ಇಲ್ಲಿ ಮಾರ್ಕೆಟ್ಗೆ ಒಯ್ಯಬೇಕು ಅಂತಂದರೆ ಪ್ಯಾಕಿಂಗ್ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ನಮಗೆ ಸವಿವರವಾಗಿ ತಿಳಿಸಿದ್ದಾರೆ. ಈ ದಿವ್ಯಶಕ್ತಿ ಫಾರ್ಮ್ನ ಮಾಲೀಕರಾದಂತಹ ಶ್ರೀ ಕೆ ರಾವ್ ಅವರಿಗೂ ಹಾಗೂ ನಮಗೆ ಇಲ್ಲಿ ಪರಿಚಯ ಮಾಡಿಕೊಟ್ಟಂತಹ ಶ್ರೀ MR ಹೆಗಡೆ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.